ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾ ಇವತ್ತು ನೋಡ್ತಾ ಇರೋದು ತೆಲುಗಲ್ಲಿ ರಿಲೀಸ್ ಆಗಿರುವಂತಹ ಪೊಟ್ಟೇಲ್ ಮೂವಿ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಈ ಮೂವಿಯ ಹೀರೋ ಆಗಿರುವಂತಹ ಗಂಗಾಧರಿಯನ್ನು ಪಟೇಲ್ ನ ಜನರು ಹಿಡ್ಕೊಂಡು ಹೊಡಿತಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಗೆ ಪಟೇಲ್ ಬರ್ತಾನೆ. ಅವನನ್ನು ಗಂಗಾಧರಿ ಗುರಾಯಿಸ್ಕೊಂಡು ನೋಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಪಟೇಲ್ ಮೊದಲು ತಲೆ ಕೆಳಗೆ ಮಾಡು ಅಂತ ಹೇಳಿದಾಗ ಇವನು ಮಾಡ್ತಾ ಇರೋದಿಲ್ಲ. ಅದಕ್ಕೆ ಪಟೇಲ್ಗೆ ಕೋಪ ಬಂದು ಅವನ ಜನರಿಗೆ ಹೇಳಿ ಗಿಡಗಳಿಂದ ಬರುವಂತಹ ಪಾಯ್ಸನ್ ಇಂದ ಕೂಡಿರುವಂತಹ ಹಾಲನ್ನ ತಗೊಂಡ್ಬರ್ಲಿಕ್ಕೆ ಹೇಳ್ತಾನೆ. ಹಾಗೆ ಅದನ್ನ ಗಂಗಾಧರಿಯ ಕಣ್ಣುಗಳಿಗೆ ಹಾಕ್ತಾನೆ. ಇದರಿಂದ ಅವನ ಕಣ್ಣುಗಳು ಅರ್ಧಂಬರ್ಧ ಕಾಣಿಸ್ಲಿಕ್ಕೆ ಶುರುವಾಗುತ್ತೆ. ಆವಾಗ ಇಲ್ಲಿ ಪಟೇಲ್ ಹೇಳ್ತಾನೆ, ಕಾಣೆಯಾಗಿರುವಂತಹ ಪೊಟ್ಟೇಲಿನ ಕೈಗೆ ಸಿಗದೇ ಇರೋದಕ್ಕೆ ಕಾರಣ ಬೇರೆ ಯಾರು ಅಲ್ಲ, ನಾನೇ ಅಂತ. ಇಲ್ಲಿ ಪೊಟ್ಟೇಲ್ ಅಂದ್ರೆ ಟಗರು ಆಗಿರುತ್ತೆ. ನಾವದನ್ನ ಕುರಿ ಅಂತಾನೆ ಹೇಳೋಣ. ನೀನು ನಿನ್ನ ಹತ್ರ ಇದ್ದ ಗೆಜ್ಜೆಯನ್ನ ಅಷ್ಟು ಸರಿ ಬೆಲ್ ಮಾಡಿದ್ರು ಕುರಿ ನನ್ನ ಹತ್ರ ಇರ್ಬೇಕಾದ್ರೆ ನಿನ್ನ ಹತ್ರಕ್ಕೆ ಹೇಗೆ ಬರುತ್ತೆ ಹೇಳು? ಅದು ನನ್ನ ಹತ್ರನೇ ಇದೆ. ಅದೇ ಇವಾಗ ಗಂಗಮ್ಮ ಜಲಪಾತದ ಹತ್ರ ಇರುವ ಕಾಳಿಕಾ ಮಾತಾ ದೇವಸ್ಥಾನದಲ್ಲಿದೆ. ನಾಳೆ ಬಾಲಮ್ಮ ಜಾತ್ರೆಯಲ್ಲಿ ಬಲಿ ಕೊಡ್ತಿರೋದು ಯಾರನ್ನ ಗೊತ್ತಾ? ಕುರಿಯನ್ನಲ್ಲ, ನಿನ್ನ ಮಗಳನ್ನ ಕಾಪಾಡ್ಲಿಕ್ಕೆ ನಿನಗೆ ಕುರಿ ಬೇಕು. ನೀನು ನಿನ್ನ ಮಗಳನ್ನ ಹೇಗೆ ಕಾಪಾಡ್ತೀಯ ಅಂತ ನಾನ್ ನೋಡ್ತೀನಿ ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ಪ್ಲೀಸ್ ನನ್ನ ಮಗಳನ್ನ ಬಿಟ್ಬಿಡು, ಅವಳಿಗೆ ಏನ್ ಮಾಡ್ಬೇಡ ಅಂತ. ಆದ್ರೆ ಆ ಮಾತನ್ನ ಕೇಳಿದ ಪಾಟೀಲ್ ಇಲ್ಲಿಂದ ಹೊರಟು ಹೋಗ್ತಾನೆ. ಹಾಗೆ ಅವನ ಜನರಿಗೆ ಇವನಿಗೆ ಹೊಡಿಲಿಕ್ಕೆ ಹೇಳಿರ್ತಾನೆ. ಹಾಗೆ ಇವನಿಗೆ ಸರಿಯಾಗಿ ಕೂಡ ಹೊಡಿತಾರೆ. ಅದೇ ಸಮಯದಲ್ಲಿ ಅವರನ್ನ ಸುಧಾರಿಸಿಕೊಂಡು ಪಟೇಲ್ನ ಜನರಿಗೆ ಹೊಡೆದು ಅವರ ಹತ್ರ ಇದ್ದ ಗೆಜ್ಜೆಯನ್ನ ತಗೊಂಡು ಇವನು ಕಾಡಿನೊಳಗೆ ಹೋಗ್ತಾನೆ. ಹಾಗೆ ಹೋಗ್ತಿರ್ಬೇಕಾದ್ರೆ ನಮಗೊಂದು ವಿಷಯವನ್ನ ಹೇಳ್ತಾರೆ. ಅದೇನಂತಂದ್ರೆ, ಇವಾಗ ಇವನ ಕಣ್ಣಿಗೆ ಹಾಕಿರುವ ಗಿಡಗಳಿಂದ ಬಂದಿರುವಂತಹ ಪಾಯ್ಸನಸ್ ಹಾಲಿಂದಾಗಿ ಇನ್ನು 8-9 ಗಂಟೆಗಳಲ್ಲಿ ಇವನ ಕಣ್ಣಿನ ದೃಷ್ಟಿ ಹೊರಟು ಹೋಗ್ಬಿಡುತ್ತೆ. ಅದರೊಳಗೆ ನನ್ನ ಮಗಳನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಇವನು ಹೇಳ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಪಟೇಲ್ ಯಾರು, ಗಂಗಾಧರಿಯ ಮಗಳನ್ನ ಇವನಕ್ಕೆ ಸಾಯಿಸ್ಬೇಕು ಅಂತ ನಮಗೆ ತೋರಿಸ್ತಾರೆ. ಈ ಕತೆ 1970ರಲ್ಲಿ ಅಂದ್ರೆ 24 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮಲ್ಲಣ್ಣ ಎನ್ನುವ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನ ಹೆಂಡತಿ ಗರ್ಭಿಣಿ ಕೂಡ ಆಗಿರ್ತಾರೆ. ಇವನ ಹೆಂಡತಿ ಇಬ್ರು ಟ್ವಿನ್ಸ್ ಮಕ್ಕಳಿಗೆ ಜನ್ಮ ನೀಡಿ ಅವರು ಸಾವನ್ನಪ್ತಾರೆ. ಮಲ್ಲಣ್ಣ ಆ ಇಬ್ರು ಮಕ್ಕಳನ್ನ ಬೆಳೆಸಲಿಕ್ಕೆ ಶುರು ಮಾಡ್ತಾನೆ. ದೊಡ್ಡವನಿಗೆ ದೊಡ್ಡ ಗಂಗಾಧರಿ, ಚಿಕ್ಕವನಿಗೆ ಚಿಕ್ಕ ಗಂಗಾಧರಿ ಅಂತ ಹೆಸರನ್ನು ಕೂಡ ಇಡ್ತಾನೆ. ಮಲ್ಲಣ್ಣನ ಕೆಲಸ ಏನಂತಂದ್ರೆ ಈ ಊರಿನಲ್ಲಿರುವ ಮೇಕೆ ಹಾಗೂ ಕುರಿಗಳನ್ನೆಲ್ಲ ಇವನೇ ಸಾಕ್ತಿರ್ತಾನೆ. ಅದಕ್ಕೆ ಈ ಊರಿನ ಜನರು ಇವನಿಗೆ ಸ್ವಲ್ಪ ದುಡ್ಡನ್ನು ಕೂಡ ಕೊಡ್ತಿರ್ತಾರೆ. ಹಾಗೆ ಇಬ್ರು ಮಕ್ಕಳು ಕೂಡ ಬೆಳೆದು ದೊಡ್ಡವರಾಗ್ತಾರೆ. ಇನ್ನೊಂದು ವಿಷಯ ಏನಂತಂದ್ರೆ ಈ ಊರಿನಲ್ಲಿ 2 ಜಾತಿ ಇರುತ್ತೆ. ಒಂದು ಪಟೇಲ್ ವರ್ಗದ ಜಾತಿ, 2 ಕೆಳ ವರ್ಗದ ಜಾತಿ. ಈ ಊರಿನಲ್ಲಿ ಕೆಳ ವರ್ಗದವರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಡಿಸೈಡ್ ಮಾಡೋದು ಪಟೇಲ್ ಆಗಿರ್ತಾರೆ. ಈ ಊರಿನಲ್ಲಿ ವರ್ಷಕ್ಕೆ ಸರಿಯಾಗಿ ಮಳೆ ಕೂಡ ಆಗ್ತಾ ಇರೋದಿಲ್ಲ. ಅದಕ್ಕೆ ಕಾರಣ ಪಟೇಲ್ ಅಂದ್ರೆ ಕುರಿಯಾಗಿರುತ್ತೆ. ಅದು ಮಾತ್ರ ಅಲ್ಲ, ಈ ಊರಲ್ಲಿ ತುಂಬಾ ಜನರು ತುಂಬಾ ತರದ ರೋಗಗಳು ಬಂದು ಸಾವನ್ನಪ್ತಿರ್ತಾರೆ. ಇದೆಲ್ಲ ಆಗ್ತಾ ಇರೋದು ಬಾಲಮ್ಮ ದೇವರ ಹಾಕಿರುವಂತಹ ಶಾಪದಿಂದ ಅಂತ ಈ ಊರಿನ ಜನರು ಮಾತಾಡ್ಕೊಳ್ತಿರ್ತಾರೆ. ಹಾಗೆ ದಿನಗಳು ಹೋಗ್ತಿದ್ದಾಗೇನೆ ಮಲ್ಲಣ್ಣ ಅವನ 2 ಮಕ್ಕಳನ್ನ ಕರ್ಕೊಂಡು ಹಾಗೆ ಕುರಿಗಳನ್ನೆಲ್ಲ ಮೇಯಿಸ್ತಾ ಈ ಊರಿನ ಬಾವಿ ಪಕ್ಕಕ್ಕೆ ರೀಚ್ ಆಗ್ತಾನೆ. ಇಲ್ಲಿರುವ ಈ ಬಾವಿಯನ್ನ 2 ತರದಲ್ಲಿ ಈ ಊರಿನ ಜನರು ಯೂಸ್ ಮಾಡ್ತಾರೆ. ಒಂದು ಕುಡಿಲಿಕ್ಕೆ, ಇನ್ನೊಂದು ಸ್ನಾನ ಮಾಡ್ಲಿಕ್ಕೆ. ಹಾಗೆ ಮಲ್ಲಣ್ಣ ತನ್ನ 2 ಮಕ್ಕಳಿಗೂ ಸೇಫ್ಟಿಗಳನ್ನೆಲ್ಲ ಕಟ್ಟಿಕೊಂಡು ಬಾವಿಯಲ್ಲಿ ಈಜಾಡ್ಲಿಕ್ಕೆ ಹೇಳ್ತಾರೆ. ಹಾಗೆ ಇವ್ರು ಕೂಡ ಈಜಾಡ್ತಿರ್ಬೇಕಾದ್ರೆ ಮಲ್ಲಣ್ಣ ಇವರನ್ನ ನೋಡ್ಕೊಳ್ತಿರ್ತಾನೆ. ಅದೇ ಸಮಯದಲ್ಲಿ ಕುರಿಗಳು ಕಿರ್ಚುವ ಶಬ್ದ ಕೇಳಿಸುತ್ತೆ. ಹಾಗೆ ಮಲ್ಲಣ್ಣ, ನೀವು ಈಜಾಡ್ತಾರಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಹೋಗಿ ನೋಡಿದಾಗ ಒಂದು ಕುರಿ ಚಿಕ್ಕ ಕುರಿ ಮರಿಗೆ ಜನ್ಮ ನೀಡಿರುತ್ತೆ. ಇದನ್ನ ಮಲ್ಲಣ್ಣ ಬಾಲಮ್ಮ ಅಂತ ಹೇಳ್ತಿರ್ತಾನೆ. ಹಾಗೆ ಈ ವಿಷಯವನ್ನ ತನ್ನ 2 ಮಕ್ಕಳಿಗೆ ತಿಳಿಸ್ತಾನೆ. ಇದನ್ನ ಕೇಳಿದ ದೊಡ್ಡ ಗಂಗಾಧರಿ, ನಾನ್ ಮೇಲೆ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿ ಮೇಲೆ ಬರ್ತಾನೆ. ಹಾಗೆ ಇವನು ಕೂಡ ಕುರಿ ಮರಿಯನ್ನ ನೋಡ್ತಿದ್ದ ಹಾಗೇನೆ ಈ ಕಡೆ ಬಾವಿಯಲ್ಲಿದ್ದ ಚಿಕ್ಕ ಗಂಗಾಧರಿ ಈಜಾಡ್ತಿರ್ಬೇಕಾದ್ರೆ ಅವನಿಗೆ ಕಟ್ಟಿರುವಂತಹ ಸೇಫ್ಟಿ ರಿಮೂವ್ ಆಗುತ್ತೆ. ಇದರಿಂದ ಈಜು ಬಾರದ ಚಿಕ್ಕ ಗಂಗಾಧರಿ ಓದಾಡ್ತಿರೋದನ್ನ ನಮಗೆ ತೋರಿಸ್ತಾರೆ. ಈ ಕಡೆ ಮಲ್ಲಣ್ಣ ದೊಡ್ಡ ಗಂಗಾಧರಿ ಹತ್ರ, ನೀನು ಹೋಗಿ ನಿನ್ನ ತಮ್ಮಾಗಿರುವ ಚಿಕ್ಕ ಗಂಗಾಧರಿಯನ್ನ ಕರ್ಕೊಬಾ ಅಂತ ಹೇಳ್ತಾನೆ. ಹಾಗೆ ಇವನು ಬಾವಿ ಹತ್ರ ಬಂದು ನೋಡಿದಾಗ ನೀರಿನ ಮೇಲೆ ಸತ್ತು ತೇಲಾಡ್ತಿರೋದನ್ನ ನೋಡಿ ಜೋರು ಕಿರಿಸ್ತಾನೆ. ಮಲ್ಲಣ್ಣ ಯಾಕೆ ಏನಾಯ್ತು, ಯಾಕೆ ಕಿರಿಸ್ತಾ ಇದ್ದೆ ಅಂತ ಕೇಳ್ಬೇಕಾದ್ರೆ ಬಾವಿಯನ್ನು ನೋಡ್ತಾನೆ. ಬಾವಿಯಲ್ಲಿ ಅವನ್ ಸತ್ತು ಬಿದ್ದಿರೋದನ್ನ ನೋಡಿ ಇವನಿಗೆ ಕೂಡ ಶಾಕ್ ಆಗುತ್ತೆ. ಹಾಗೆ ಅವನನ್ನ ಮೇಲೆ ಕೆತ್ತಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ನಮಗೆ ಒಂದು ವಾರ್ನಿಂಗ್ ಬೋರ್ಡ್ ಅನ್ನ ತೋರಿಸ್ತಾರೆ. ಮಲ್ಲಣ್ಣ ಅವನ ಚಿಕ್ಕ ಮಗನ ಅಂತ್ಯ ಸಂಸ್ಕಾರಕ್ಕೆಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಊರಿನ ಜನರೆಲ್ಲರೂ ಬಂದು ಇವರನ್ನ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಇವಾಗ ತಾನೇ ಹುಟ್ಟಿರುವ ಬಾಲಮ್ಮ ಕುರಿಯನ್ನ ಇವನಿಗೆ ಒಪ್ಪಿಸ್ಲಿಕ್ಕೆ. ಹಾಗೆ ಊರಿನ ಜನರೆಲ್ಲರೂ ಇವಾಗ ತಾನೇ ಹುಟ್ಟಿರುವಂತಹ ಹೊಟ್ಟೆಲನ್ನ ಅಂದ್ರೆ ಕುರಿ ಮರಿಯನ್ನ ಮಲ್ಲಣ್ಣನಿಗೆ ಒಪ್ಪಿಸ್ಲಿಕ್ಕೆ ರೆಡಿ ಆಗ್ತಾರೆ. ಆವಾಗ ಮಲ್ಲಣ್ಣ, ಇವಾಗ ತಾನೇ ನನ್ನ ಚಿಕ್ಕ ಮಗನ ಸಾವು ಸಂಭವಿಸಿದೆ, ನನಗೆ ತುಂಬಾ ಕೆಲ್ಸ ಇದೆ, ನಾನು ಅದನ್ನ ನೋಡ್ಕೋಬೇಕು ಅಂತ. ಅವಾಗ ಈ ಊರಿನ ಜನರು, ಅದನ್ನೆಲ್ಲ ನಿನ್ನ ದೊಡ್ಡ ಮಗ ನೋಡ್ಕೋತಾನೆ, ನೀನ್ ಇವಾಗ ಈ ಪೋಟೆಲನ್ನ ಹಿಡ್ಕೊ, ಈ ಕುರಿಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳ್ತಾರೆ. ಈ ಕಡೆ ಚಿಕ್ಕ ಗಂಗಾಧರಿಯ ಅಂತ್ಯ ಸಂಸ್ಕಾರವನ್ನ ದೊಡ್ಡ ಗಂಗಾಧರಿಯ
ಮಾಡ್ತಾನೆ. ಆದ್ರೆ ಈ ಅಂತ್ಯ ಸಂಸ್ಕಾರಕ್ಕೆ ತನ್ನ ತಂದೆ ಆಗಿರುವಂತಹ ಮಲ್ಲಣ್ಣ ಬಾರದೆ ಇರೋದು ಎನಿಗೆ ತುಂಬಾ ಬೇಜಾರಾಗಿರುತ್ತೆ. ಹಾಗೆ ಮನೆಗೆ ಬಂದ ಮಲ್ಲಣ್ಣ ಗಂಗಾಧರನ ನೋಡ್ಕೊಂಡು ಒಂದು ವಿಷಯವನ್ನ ಹೇಳಲಿಕ್ಕೆ ಶುರು ಮಾಡ್ತಾನೆ. ಅದೇನಂತಂದ್ರೆ ಈ ಊರಿನಲ್ಲಿ ಸಂಭವಿಸುವಂತಹ ಎಲ್ಲಾ ಸಾವು ನೋವುಗಳಿಗೆ ಕಾರಣ ಬೇರೆ ಯಾರು ಅಲ್ಲ, ಬಾಲಮ್ಮ. 100 ವರ್ಷಗಳ ಹಿಂದೆ ಇದೇ ತರಹದ ಒಂದು ರೋಗ ಈ ಊರಿನಲ್ಲಿ ಸ್ಪ್ರೆಡ್ ಆಗಿತ್ತು. ಅದರಿಂದ ತುಂಬಾ ಜನ ಸತ್ತು ಕೂಡ ಹೋಗ್ತಾ ಇದ್ರು. ಈ ತರ ನಡೀತಿರ್ಬೇಕಾದ್ರೆ ಆವಾಗಿನ ಪಟೇಲರು ಏನ್ ಮಾಡಕ್ಕಾಗದೆ ಸುಮ್ನೆ ಇರ್ಬೇಕಾದ್ರೆ ಒಂದು ದಿನ ಹುಣ್ಣಿಮೆಯ ರಾತ್ರಿ ಪಟೇಲರ ಕನಸಿನಲ್ಲಿ ಬಾಲಮ್ಮ ಬಂದು ಒಂದು ವಿಷಯವನ್ನ ಹೇಳಿರ್ತಾರೆ. ಅದು ಏನಂತಂದ್ರೆ, ನದಿಯ ಪಕ್ಕದಲ್ಲಿರುವ ನೀವು ಬಟ್ಟೆಗಳನ್ನ ಒಗೆಯುತ್ತಿರುವ ಕಲ್ಲು ನಾನೇ. ನಿಮ್ಮ ಊರಿಗೆ ಒಳ್ಳೇದು ನಡಿಬೇಕು ಅಂತಂದ್ರೆ ನನ್ನನ್ನ ನೀವು ಪೂಜಿಸಬೇಕು. ಮತ್ತೆ ಪ್ರತಿ 12 ವರ್ಷಗಳಿಗೊಮ್ಮೆ ನನಗೆ ಒಂದು ಪೊಟೇಲನ್ನ ಅಂದ್ರೆ ಕುರಿಯನ್ನ ಬಲಿ ಕೊಡ್ಬೇಕು. ಈ ತರ ಮಾಡಿದ್ರೆ ಮಾತ್ರ ನಾನು ಈ ಊರಿಗೆ ಒಳ್ಳೇದನ್ನ ಮಾಡ್ತೀನಿ, ಯಾವುದೇ ರೋಗಗಳು ಬರದ ಹಾಗೆ ನೋಡ್ಕೋತೀನಿ ಅಂತ ಹೇಳ್ತಾರೆ. ಇದನ್ನ ಅರಿತ ಪಟೇಲ ಊರಿನ ಜನರೊಳಗೆಲ್ಲ ಸೇರಿ ಬಾಲಮ್ಮನನ್ನ ಸ್ಥಾಪಿಸಿ ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆವತ್ತಿನಿಂದ ಅವ್ರು ಕೊಡ್ತಿರುವಂತಹ ಕುರಿಯ ಬಲಿಯಿಂದಾಗಿ ಈ ಊರು ಕೂಡ ಚೆನ್ನಾಗಿತ್ತು. ಆದ್ರೆ ಇವಾಗ ಬಂದಿರುವ ಪ್ರಾಬ್ಲಮ್ ಏನಂತಂದ್ರೆ, ಬಾಲಮ್ಮ ಜಾತ್ರೆಗೆ 3 ದಿನ ಇರ್ಬೇಕಾದ್ರೆ ಒಂದು ಕುರಿ ಅಚಾನಕ್ ಆಗಿ ಸತ್ತು ಹೋಯ್ತು. ಇನ್ನೊಂದು ಕುರಿ ಕೂಡ ಅದೇ ತರ ಸತ್ತು ಹೋಯ್ತು. ಅವತ್ತಿನಿಂದ ಈ ಊರಿನಲ್ಲಿ ಮತ್ತೆ ಸಾವು ನೋವುಗಳು ಸಂಭವಿಸಲಿಕ್ಕೆ ಸ್ಟಾರ್ಟ್ ಆಯ್ತು. ಬಾಲಮ್ಮ ಹೇಳಿರೋ ಪ್ರಕಾರ ಇವಾಗ ಹುಟ್ಟಿರೋ ಕುರಿನೇ ಲಾಸ್ಟ್ ಚಾನ್ಸ್. ಅದಕ್ಕೋಸ್ಕರನೇ ಈ ಊರಿನ ಜನರೆಲ್ಲರೂ ಈ ಬಾಲಮ್ಮ ಪೊಟೇಲನ್ನ ನನ್ನ ಹತ್ರ ತಗೊಬಂದು ಕೊಟ್ರು. ಇವತ್ತಿನಿಂದ ಇದು ನಮ್ಮ ಜವಾಬ್ದಾರಿ ಕೂಡ ಆಗಿರುತ್ತೆ. ಇಲ್ಲಿ ಮಲ್ಲಣ್ಣ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾನೆ. ನಾನು ಈ ಜನರ ನಂಬಿಕೆಯನ್ನ ಕಾಪಾಡ್ಲಿಕ್ಕೋಸ್ಕರ ಹೋಗಿದ್ದೆ ಹೊರತು ನನಗೆ ಚಿಕ್ಕ ಗಂಗಾಧರಿಯ ಮೇಲೆ ಪ್ರೀತಿ ಇಲ್ಲ ಅಂತ ಏನಿಲ್ಲ. ನಮ್ಮ ಊರಿನ ಒಳ್ಳೇದಕ್ಕೋಸ್ಕರ ನಾನು ಈ ತರ ಮಾಡ್ದೆ ಅಂತ ಹೇಳಿ ಅಳ್ತಾ ಇರ್ತಾನೆ. ಹಾಗೆ ಮುಂದಿನ ದಿನ ಈ ಊರಿಗೆ ಒಬ್ರು ಗವರ್ಮೆಂಟ್ ಆಫೀಸರ್ ಬಂದು ಇಲ್ಲಿರುವ ಊರಿನ ಜನರಿಗೆ ನಿಮ್ಮ ಊರಿನಲ್ಲಿ ಯಾವ್ದೋ ಒಂದು ರೋಗ ಹರಡ್ತಿದ್ಯಲ್ಲ ಅದೇನಂತ ಗೊತ್ತಾ ಅಂತ ಕೇಳಿದಾಗ ಊರಿನ ಜನರು ಹೇಳ್ತಾರೆ, ಅದು ರೋಗ ಅಲ್ಲ ಸರ್, ಬಾಲಮ್ಮ ದೇವರು ಹಾಕಿರುವ ಶಾಪದಿಂದ ಇದರ ನಡೀತಾ ಇದೆ ಅಂತ. ಅವಾಗ ಗವರ್ಮೆಂಟ್ ಆಫೀಸರ್ ಈ ಊರಿನ ಜನರ ಬ್ಲಡ್ ಎಲ್ಲ ಕಲೆಕ್ಟ್ ಮಾಡ್ಲಿಕ್ಕೆ ಅವನ ಅಸಿಸ್ಟೆಂಟ್ ಗೆ ಹೇಳ್ತಾನೆ. ಹಾಗೆ ಇಲ್ಲಿರುವ ಎಲ್ಲರ ಬ್ಲಡ್ ಅನ್ನ ಕಲೆಕ್ಟ್ ಮಾಡಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ದಾರಿ ಮಧ್ಯೆ ಮಲ್ಲಣ್ಣ ಕಾಣಿಸ್ತಾನೆ. ಆಫೀಸರ್ ಮಲ್ಲಣ್ಣಿಗೆ ಹೇಳ್ತಾರೆ, ಊರಿನಲ್ಲಿ ಹೇಳ್ತಾ ಇದ್ರು ನಿನ್ನ ಮಗನಿಗೆ ಈ ತರ ಆಯ್ತು ಅಂತ. ಹೇಗಾಯ್ತು ಅಂತ ಕೇಳಿದಾಗ ಊರಿನಲ್ಲಿರೋ ಬಾವಿಯಲ್ಲಿ ಈ ತರ ಆಯ್ತು ಅಂತ ಹೇಳ್ತಾನೆ. ಆವಾಗ ಆಫೀಸರ್, ಆ ಬಾವಿಯಲ್ಲಿ ಯಾರು ಈಜಾಡಬಾರ್ದು ಅಂತ ನಾವು ಬೋರ್ಡ್ ಅನ್ನ ಹಾಕಿದೀವಲ್ಲ ಅದನ್ನ ನೀವು ಓದಿಲ್ವಾ ಅಂತ ಕೇಳ್ಬೇಕಾದ್ರೆ ಮಲ್ಲಣ್ಣ ಸುಮ್ನೆ ಇರ್ತಾನೆ. ಆವಾಗ ಆಫೀಸರ್, ನಿನ್ನ ಮಗನಿಗೆ ಎಲ್ಲಾದ್ರೂ ಅದನ್ನು ಓದ್ಲಿಕ್ಕೆ ಬಂದಿದ್ರೆ ಇಷ್ಟೊತ್ತಿಗೆ ಅವನು ಜೀವಂತವಾಗಿ ಇರ್ತಾ ಇದ್ದ, ಇವಾಗ ಏನು ಕಾಲ ಮಿಂಚಿಲ್ಲ, ನಿನ್ನ ಇನ್ನೊಬ್ಬ ಮಗನಿಗೆ ಓದ್ಸು ಅಂತ ಹೇಳಿ ಅವ್ರು ಇಲ್ಲಿಂದ ಹೊರಟು ಹೋಗ್ತಾರೆ. ಮಲ್ಲಣ್ಣ ಯೋಚಿಸಲಿಕ್ಕೆ ಶುರು ಮಾಡ್ತಾನೆ. ಆಫೀಸರ್ ಹೇಳಿದ ಕರೆಕ್ಟೇ, ಎಲ್ಲಾದ್ರೂ ಅವನಿಗೆ ಓದ್ಲಿಕ್ಕೆ ಬಂದಿದ್ರೆ ಇಷ್ಟೊತ್ತಿಗಾಗಿ ಅವನು ಜೀವಂತವಾಗಿರ್ತಾ ಇದ್ದ ಅಂತ. ಹಾಗೆ ಮಲ್ಲಣ್ಣ ದೊಡ್ಡ ಗಂಗಾಧರಿಯನ್ನ ಹೇಗಾದ್ರೂ ಓದಿಸ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ಮಲ್ಲಣ್ಣ ಮತ್ತು ಗಂಗಾಧರಿ ಒಬ್ರು ಸ್ಕೂಲ್ ಟೀಚರ್ ಅನ್ನ ಮೀಟ್ ಆಗ್ತಾರೆ. ಆ ಟೀಚರ್ ಅವ್ರಿಗೆ ಹೇಳ್ತಾರೆ, ಏನ್ ಮಲ್ಲಣ್ಣ ಇಷ್ಟು ದೂರ ಬಂದಿದ್ಯಾ ಅಂತ. ಆವಾಗ ಮಲ್ಲಣ್ಣ ನನ್ನ ಮಗನನ್ನ ಸ್ಕೂಲಿಗೆ ಸೇರಿಸ್ಲಿಕ್ಕೆ ಬಂದೆ ಅಂತ ಹೇಳ್ಬೇಕಾದ್ರೆ ಟೀಚರ್ ಹೇಳ್ತಾರೆ, ಇವನು ಸ್ಕೂಲ್ಗ ಮೊದ್ಲು ಇಲ್ಲಿಂದ ಹೊರಟು ಹೋಗಿ, ಮೊದ್ಲು ಹತ್ರನೂ ಬರಬೇಡಿ ಅಂತ ಹೇಳ್ತಿರ್ತಾರೆ. ಮಲ್ಲಣ್ಣ ತುಂಬಾ ರಿಕ್ವೆಸ್ಟ್ ಮಾಡ್ಲಿಕ್ಕೆ ಕೂಡ ಶುರು ಮಾಡ್ತಾನೆ. ಆವಾಗ ಟೀಚರ್ ಹೇಳ್ತಾರೆ, ನೀನ್ ಹೋಗಿ ಊರ್ನ ಪಟೇಲನ್ನ ಮೀಟ್ ಆಗು ಅಂತ. ಅವ್ರು ಹೇಳಿದ್ರೆ ನಿನ್ನ ಮಗನನ್ನು ಸ್ಕೂಲ್ಗೆ ಸೇರಿಸ್ತೀನಿ ಅಂತ ಹೇಳ್ತಾರೆ. ಮುಂದಿನ ಸಿನ್ನಲ್ಲಿ ಇವರು ಪಟೇಲನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಿರ್ತಾರೆ. ಆವಾಗ ಗಂಗಾಧರಿ ಪಟೇಲ್ ಅಂದ್ರೆ ಯಾರು ಅಂತ ಕೇಳ್ತಾನೆ. ಆವಾಗ ಮಲ್ಲಣ್ಣ ಹೇಳಲಿಕ್ಕೆ ಶುರು ಮಾಡ್ತಾರೆ, ಈ ಊರಿನಲ್ಲಿ ತುಂಬಾ ಪಟೇಲರ ಕುಟುಂಬಗಳು ಇದಾವೆ, ಆದ್ರೆ ಅದರಲ್ಲಿ ನಾವು ಒಂದು ಕುಟುಂಬಕ್ಕೆ ಮಾತ್ರ ತುಂಬಾ ಮುಖ್ಯತ್ವವನ್ನ ಕೊಡ್ತೀವಿ. ಅದ್ಯಾಕೆ ಅಂತಂದ್ರೆ ಆ ಪಟೇಲನ ಮೇಲೆ ದೇವರು ಬಂದು ಹೋಗ್ತಿರ್ತಾರೆ. ಅವರ ತಾತ ಮುತ್ತಾತರ ಕಾಲದಿಂದಲೂ ಅವರ ಮೇಲೆ ಬಾಲಮ್ಮ ಬಂದು ಹೋಗ್ತಾನೆ ಇರ್ತಾರೆ. ಈ ಊರಿನ ಜನರು ಅವರ ಮೇಲೆ ಬಾಲಮ್ಮ ಬಂದು ಹೋಗ್ತಿದ್ದಾರೆ ಅಂತ ಈ ಊರಿನ ಜನರು ಎಲ್ಲರೂ ನಂಬ್ಕೊಂಡಿರ್ತಾರೆ. ಆ ಪಟೇಲ ವಂಶದಿಂದ ಬಂದಿರುವಂತಹ ಕೊನೆಯದಾಗಿರುವಂತಹ ಪಟೇಲ್ ಈ ಚಿಕ್ಕ ಹುಡುಗ ಆಗಿರ್ತಾನೆ. ಇವನ ಮೇಲೆ ಬಾಲಮ್ಮ ಯಾವಾಗ ಬರುತ್ತೆ ಅಂತ ಈ ಊರಿನ ಜನರು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಆದ್ರೆ ವರ್ಷಗಳು ಎಷ್ಟೇ ಕಳೆದ್ರು ಇವನ ಮೇಲೆ ಬಾಲಮ್ಮ ಬರ್ತಾ ಇರೋದಿಲ್ಲ. ಹಾಗೆ ಇವನ್ ಕೂಡ ಬೆಳೆದು ದೊಡ್ಡವನಾಗ್ತಾನೆ, ಆದ್ರೂ ಕೂಡ ಇವನ ಮೇಲೆ ಬಾಲಮ್ಮ ಬರ್ತಾ ಇರೋದಿಲ್ಲ. ಈ ಪಟೇಲ್ ನ ತಾಯಿ ಡಿಸೈಡ್ ಮಾಡ್ತಾರೆ, ಇವನಿಗೆ ಮದುವೆ ಮಾಡಿದ್ಮೇಲೆ ಆದ್ರೂ ಇವನ ಮೇಲೆ ಬಾಲಮ್ಮ ಬರ್ಬೋದು ಅಂತ. ಹಾಗೆ ಒಂದು ಮದುವೆಯನ್ನು ಕೂಡ ಮಾಡಿಸ್ತಾರೆ. ಹೀಗಿರ್ಬೇಕಾದ್ರೆ ರೇಡಿಯೋದಲ್ಲಿ ಒಂದು ದಿನ ಗವರ್ಮೆಂಟ್ ಒಂದು ವಿಷಯವನ್ನ ಪ್ರಕಟಣೆ ಮಾಡ್ತಾರೆ. ಅದೇನಂತಂದ್ರೆ, ಪಟೇಲರು ಹಾಗೂ ಕೆಲ ವರ್ಗದ ಜನರು ಎಲ್ರೂ ಸಮಾನರು, ಎಲ್ರಿಗೂ ಸಮಾನವಾದ ಹಕ್ಕಿದೆ ಅಂತ. ಇದನ್ನ ಕೇಳಿದ ಊರಿನ ಜನರು ಪಟೇಲರನ್ನ ಮೀಟ್ ಆಗ್ಲಿಕ್ಕೆ ಹೋಗ್ತಾರೆ. ಹಾಗೆ ಇಲ್ಲಿ ಊರಿನ ಜನರು ಪಟೇಲಿಗೆ ಕೇಳ್ತಾರೆ, ನಮ್ಮ ವ್ಯವಸಾಯದ ನೆಲ ನೀರಿಲ್ಲದೆ ಬರಡು ಭೂಮಿ ಆಗ್ಬಿಟ್ಟಿದೆ, ನಿಮ್ಮ ನೆಲ ಹೇಗಾದ್ರೂ ಸುಮ್ನೆ ಇದೆಯಲ್ಲ, ಅದನ್ನ ನಮಗೆ ವ್ಯವಸಾಯ ಮಾಡ್ಲಿಕ್ಕೆ ಕೊಡಿ ಅಂತ. ಇದನ್ನ ಕೇಳಿದಾಗ್ಲೇ ಪಟೇಲರಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ಹಾಗೆ ಇನ್ನೊಂದು ವಿಷಯವನ್ನ ಕೂಡ ಕೇಳ್ತಾರೆ. ಇವಾಗ ತಾನೇ ಗವರ್ಮೆಂಟ್ ಒಂದು ವಿಷಯವನ್ನ ಹೇಳಿದ್ರು, ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಅಂತ. ಹಾಗೆ ನಮ್ಮ ಮಕ್ಕಳನ್ನು ಕೂಡ ಸ್ಕೂಲ್ಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಹೇಳ್ಬೇಕಾದ್ರೆ ಪಟೇಲ್ಗೆ ಇನ್ನು ಕೋಪ ಬಂದು ಅಲ್ಲಿಂದ ಒಂದು ಗಂಡು ತಗೊಂಡು ಒಂದು ಹಕ್ಕಿಯನ್ನ ಶೂಟ್ ಮಾಡಿ ಸಾಯಿಸ್ತಾನೆ. ಪಟೇಲನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಚಿಕ್ಕ ಹುಡುಗಿ ಇದನ್ನ ನೋಡಿ ಹಕ್ಕಿಗೆ ಏನಾಯ್ತು ಅಂತ ಹತ್ತಿರ ಹೋಗ್ಬೇಕಾದ್ರೆ ಪಟೇಲ್ ಆ ಚಿಕ್ಕ ಹುಡುಗಿಗೂ ಹೊಡಿತಾನೆ. ಇದನ್ನೆಲ್ಲ ಪಕ್ಕದಲ್ಲಿ ನಿಂತು ನೋಡ್ತಿದ್ದಂತಹ ಪಟೇಲನ ವೈಫ್ ಹೇಳ್ತಾಳೆ, ನೀವು ಈ ತರ ಪಾಪಗಳನ್ನ ಮಾಡಿದ್ರೆ ನಿಮ್ಮ ಮೈ ಮೇಲೆ ಬಾಲಮ್ಮ ಹೇಗೆ ತಾನೇ ಬರ್ತಾಳೆ? ಅದು ಮಾತ್ರ ಅಲ್ಲ, ಈ ಊರಿನಲ್ಲಿರೋ ಮಕ್ಕಳು ಸ್ಕೂಲ್ಗೆ
ಹೋದ್ರೆ ಏನಾಗುತ್ತೆ ಅಂತ ಕೇಳ್ತಾಳೆ. ಇದರಿಂದ ಇನ್ನು ಜಾಸ್ತಿ ಸಿಟ್ಟಿಗೆದ್ದ ಪಟೇಲ ಅವಳನ್ನ ಮನೆಯ ಒಳಗೆ ಎಳ್ಕೊಂಡು ಹೋಗಿ ಸರಿಯಾಗಿ ಹೊಡಿತಾನೆ. ಹಾಗೆ ಅವಳಿಗೆ ಒಂದು ವಿಷಯವನ್ನ ಕೂಡ ಹೇಳ್ತಾನೆ. ಅದೇನಂತಂದ್ರೆ, ನನ್ನ ಚಿಕ್ಕ ವಯಸ್ಸಿನಲ್ಲಿ ನನ್ನ ತಂದೆಗೆ ಎಲ್ಲರೂ ತುಂಬಾ ಮರ್ಯಾದೆಯನ್ನ ಕೊಡ್ತಾ ಇದ್ರು. ಅದು ಮಾತ್ರ ಅಲ್ಲ, ನನ್ನ ತಂದೆಯ ಮುಂದೆ ಎಲ್ರು ತಲೆಯನ್ನ ಕೆಳಗೆ ಹಾಕಿ ಮಾತಾಡ್ತಾ ಇದ್ರು. ಹಾಗಿರ್ಬೇಕಾದ್ರೆ ಒಂದು ದಿನ ಒಬ್ಬ ವ್ಯಕ್ತಿ ಚಪ್ಪಲಿ ಹಾಕಿಕೊಂಡು ತಂದೆಯ ಮುಂದೆ ಬಂದು ನಿಂತ. ಅದು ಮಾತ್ರ ಅಲ್ಲ, ತಲೆ ಎತ್ತಿ ಕೂಡ ಮಾತಾಡ್ತಿದ್ದ. ಹಾಗೆ ಮನೆಯೊಳಗೆ ಬಂದು ತಂದೆ ಜೊತೆ ಒಟ್ಟಿಗೆ ಕೂತು ಊಟ ಕೂಡ ಮಾಡ್ದ. ಅವನನ್ನು ನೋಡ್ತಿದ್ದ ಹಾಗೇನೆ ನನಗೆ ತುಂಬಾ ಕೋಪ ಬರ್ತಾ ಇತ್ತು. ಅದು ಮಾತ್ರ ಅಲ್ಲ, ಅವನು ಕೂತಿದ್ದ ಚೇರ್ ಅನ್ನು ಕೂಡ ನಾನು ಸುಟ್ಟು ಹಾಕ್ದೆ ಅಂತ ಹೇಳಿ ಇವರ ನಾಲಿಗೆಯನ್ನು ಕೂಡ ಬೆಂಕಿಯಿಂದ ಸುಡ್ತಾನೆ. ಹಾಗೆ ಮಲ್ಲಣ್ಣ ಮತ್ತು ಗಂಗಾಧರಿ ಪಟೇಲ್ ಹತ್ರ ಬಂದು ಮಲ್ಲಣ್ಣ ಹೇಳ್ತಾನೆ, ಪಟೇಲ, ನನ್ನ ಮಗನನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಇದ್ದೀನಿ. ಆದ್ರೆ ಆ ಸ್ಕೂಲ್ ಟೀಚರ್ ನಿಮ್ಮ ಪರ್ಮಿಷನ್ ಅನ್ನ ಕೇಳ್ತಿದ್ದಾರೆ. ನೀವು ಪರ್ಮಿಷನ್ ಕೊಟ್ರೆ ಮಾತ್ರ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳ್ತಿದ್ದಾರೆ. ನೀವು ಪರ್ಮಿಷನ್ ಕೊಟ್ರೆ ಸ್ಕೂಲಿಗೆ ಸೇರಿಸ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಪಟೇಲ್ ನಾರ್ಮಲ್ ಆಗಿ ಹೇಳ್ತಾನೆ. ಇಲ್ಲಿ ಪಟೇಲ್ ಹೇಳ್ತಾನೆ, ನಾನು ನಿನ್ನೆ ಗಂಗಾ ಸ್ನಾನಕ್ಕೆ ಹೋಗಿದ್ದೆ. ಬರ್ಬೇಕಾದ್ರೆ ಸ್ವಲ್ಪ ತೀರ್ಥವನ್ನು ತಗೊಬಂದೆ. ಅದನ್ನು ತಗೊಂಡು ಹೋಗಿ ಬಾಲಮ್ಮ ಕುರಿಯ ಮೇಲೆ ಹಾಕ್ಬಿಟ್ ಬಾ ಅಂತ ಹೇಳ್ತಾನೆ. ಹಾಗೆ ಆ ತೀರ್ಥವನ್ನು ಕೂಡ ಮಲ್ಲಣ್ಣಗೆ ಆ ಚಿಕ್ಕ ಹುಡುಗಿ ಕೊಡ್ಬೇಕಾದ್ರೆ ಪಟೇಲ್ ಹೇಳ್ತಾನೆ, ನಿನ್ನೆಲ್ಲ ನಿನ್ನ ಮಗ ಹೋಗಿ ಹಾಕ್ಬಿಟ್ ಬರ್ಲಿ ಅಂತ. ಹಾಗೆ ಗಂಗಾಧರಿ ಕೂಡ ಇಲ್ಲಿಂದ ಹೊರಟು ಹೋಗ್ತಾನೆ. ಗಂಗಾಧರಿ ಇಲ್ಲಿಂದ ಹೋದ್ಮೇಲೆ ಪಟೇಲ್ ಮಲ್ಲಣ್ಣನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಧೈರ್ಯ ಇದ್ರೆ ನನ್ ಮುಂದೆನೆ ನೀನ್ ಬಂದು ನಿನ್ನ ಮಗನಿಗೆ ಓದಿಸ್ತೀನಿ ಅಂತ ಹೇಳ್ತಾ ಇದೀಯಾ ಅಂತ ಹೇಳಿ ಸರಿಯಾಗಿ ಹೊಡೆದು ಮಲ್ಲಣ್ಣನ ಸಾಯಿಸ್ಬಿಡ್ತಾನೆ. ಈ ಕಡೆ ಗಂಗಾಧರಿ ಕುರಿಯ ಮೇಲೆ ನೀರನ್ನ ಹಾಕಿ ಪಟೇಲ್ ಮನೆ ಹತ್ರ ತಲುಪುವಷ್ಟರಲ್ಲಿ ತನ್ನ ತಂದೆ ಸತ್ತು ಬಿದ್ದಿರೋದನ್ನ ನೋಡ್ತಾನೆ. ಇದೇ ಸಮಯದಲ್ಲಿ ಗಂಗಾಧರಿ ಸಿಟ್ಟಿನಿಂದ ಪಟೇಲನ್ನ ಕಣ್ಣಿಟ್ಟು ನೋಡ್ಲಿಕ್ಕೆ ಶುರು ಮಾಡಿರ್ತಾನೆ. ಆವಾಗ ಪಟೇಲ್ ಕಣ್ಣನ್ನು ಕೆಳಗೆ ಮಾಡು ಅಂತ ಹೇಳ್ತಾನೆ. ಗಂಗಾಧರಿ ಕೂಡ ಬೇರೆ ದಾರಿ ಇಲ್ಲದೆ ಕಣ್ಣನ್ನ ಕೆಳಗೆ ಮಾಡ್ತಾನೆ. ಪಟೇಲ್ನ ಜನರು ಹೇಳ್ತಾರೆ, ನೀವು ಹೇಗೋ ಸಾಯಿಸಿದ್ದು ಬಾಲಮ್ಮ ಪಟೇಲ್ನ ಕಾವಲಾಗಿ ಕಾಯ್ತಿರುವಂತಹ ಮಲ್ಲಣ್ಣನನ್ನು. ಈ ವಿಷಯ ಊರಿಗೆ ಗೊತ್ತಾದ್ರೆ ನನ್ನ ಪಕ್ಕ ಸಾಯಿಸ್ಬಿಡ್ತಾರೆ ಅಂತ. ಈ ವಿಷಯವನ್ನ ಹೇಗಾದ್ರೂ ಮುಚ್ಚಿ ಹಾಕ್ಬೇಕು ಅಂತ ಪಟೇಲ್ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಅದೇನಂತಂದ್ರೆ, ಇಷ್ಟು ದಿನ ಪಟೇಲ್ನ ಮೇಲೆ ಬಾಲಮ್ಮ ದೇವರು ಬಂದ್ರು ಅಂತ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ಲಿಕ್ಕೆ ಹೇಳ್ತಾನೆ. ಹಾಗೆ ಪಟೇಲ್ ಕೂಡ ಮೈ ಮೇಲೆ ಬಾಲಮ್ಮ ದೇವರು ಬಂದ ಹಾಗೆ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಊರಿನ ಜನರೆಲ್ಲರೂ ಅವರವರ ಕಷ್ಟಗಳನ್ನೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹೀಗೆ ಹೇಳ್ತಿರ್ಬೇಕಾದ್ರೆ ಪಟೇಲ್ ಅವನ ಇಷ್ಟ ಪ್ರಕಾರ ಒಂದು ವಿಷಯವನ್ನ ಹೇಳ್ತಾನೆ. ನೀವು ಯಾರು ಕೂಡ ಪಟೇಲರ ಸುದ್ದಿಗೆ ಹೋಗ್ಬಾರ್ದು. ಹಾಗೆ ಪಟೇಲರ ಬಾವಿಯ ನೀರನ್ನು ಕೂಡ ಕುಡಿಬಾರ್ದು. ಅದು ಮಾತ್ರ ಅಲ್ಲ, ಪಟೇಲರ ಹತ್ರ ನಿಮ್ಮ ವ್ಯವಸಾಯಕ್ಕೋಸ್ಕರ ಜಾಗವನ್ನು ಕೂಡ ಕೇಳಬಾರ್ದು. ಹಾಗೆ ಪಟೇಲರ ಜೊತೆಗೆ ಯಾರು ಕೂಡ ಕೂತು ಓದ್ಬಾರ್ದು. ನಾನು ಹೇಳಿರೋ ಮತ್ತನ್ನ ಯಾರಾದ್ರೂ ಕೇಳದಿದ್ರೆ ಈ ತರ ನಡೆಯುತ್ತೆ ಅಂತ ಮಲ್ಲಣ್ಣನ ಶವವನ್ನ ತೋರಿಸ್ತಾನೆ. ಈ ತರ ಹೇಳಿ ಇವನ್ ಮಾಡಿರೋ ಕೊಲೆಯನ್ನ ಮುಚ್ಚಿ ಹಾಕ್ಲಿಕ್ಕೆ ನೋಡ್ತಿರ್ತಾನೆ. ಆದ್ರೆ ಇದನ್ನೆಲ್ಲ ಗಂಗಾಧರಿ ನೋಡ್ತಾ ಇರ್ತಾನೆ. ಆದ್ರೆ ಅವನ ಕೈಯಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಪಟೇಲ್ ಹೇಳಿದೆ ನಿಜ ಅಂತ ಊರಿನ ಜನರೆಲ್ಲರೂ ಪಟೇಲಿಗೆ ಕೈಯನ್ನ ಮುಗಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಮಲ್ಲಣ್ಣ ಸಾಕಿರುವಂತಹ ಬಾಲಮ್ಮ ಪಟೇಲನ್ನ ಇಲ್ಲಿಗೆ ತಗೊಬಂದು ಅದರ ಮೇಲೆ ನೀರನ್ನ ಹಾಕಿ ಈ ಊರಿನ ಜನರೆಲ್ಲರೂ ನಮ್ಮ ಮೇಲೆ ಕರುಣೆಯನ್ನ ತೋರಿ ಅಂತ ಕೇಳ್ತಿರ್ತಾರೆ. ಅದಕ್ಕೆ ಆ ಕೋರಿ ಕೂಡ ಮೈಯನ್ನ ಫುಲ್ ಅಲುಗಾಡಿಸಿ ಸರಿ ಅಂತ ಹೇಳುತ್ತೆ. ಇದರಿಂದ ಪಟೇಲ್ಗೆ ಕೂಡ ಖುಷಿ ಆಗುತ್ತೆ. ಹಾಗೆ ಇಲ್ಲಿಗೆ ಈ ಮೂವಿಯ ಟೈಟಲ್ ಅನ್ನ ಹಾಕ್ತಾರೆ. ಹಾಗೆ ದಿನಗಳು ಹೋಗ್ತಿದ್ದ ಹಾಗೇನೆ ಆ ಬಾಲಮ್ಮ ಕುರಿಯನ್ನ ಈ ಊರಿನ ಜನರು ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಊರಿನವರ ಕೈಯಲ್ಲಿ ಜಾಸ್ತಿ ದಿನಗಳ ಕಾಲ ಅದನ್ನ ನೋಡ್ಕೊಳ್ಳೋಕ್ ಆಗದ ಕಾರಣ ಇದನ್ನ ಗಂಗಾಧರಿ ಕೈಯಲ್ಲಿ ಕೊಟ್ಟು, ನೀನು ಮೇಯಿಸ್ತಿರುವಂತಹ ಕುರಿಗಳ ಜೊತೆಗೆ ಇದನ್ನು ಕೂಡ ಕರ್ಕೊಂಡು ಹೋಗು, ನೀನ್ ಇಲ್ಲಿಗೆ ಬಂದ್ಮೇಲೆ ವಾಪಸ್ ಇಲ್ಲಿಯೇ ಕಟ್ಟಿ ಹಾಕು ಅಂತ ಹೇಳ್ತಾರೆ. ಗಂಗಾಧರಿ ಮತ್ತೆ ಮತ್ತೆ ಆ ಸ್ಕೂಲ್ ಟೀಚರ್ ಹತ್ರ ನನಗೆ ಪಾಠವನ್ನು ಹೇಳ್ಕೊಡಿ ಅಂತ ಹೇಳ್ತಿರ್ತಾನೆ. ಆವಾಗ ಟೀಚರ್ ಆಗಿರುವಂತಹ ದುರ್ಯೋಧನ ಹೇಳ್ತಾನೆ, ಸುಮ್ನೆ ಯಾಕೆ ಬಂದು ನನ್ನ ತಲೆ ತಿಂತಾ ಇದ್ಯಾ, ಮೊದ್ಲು ಇಲ್ಲಿಂದ ಹೊರಟು ಹೋಗು ಅಂತ. ಇನ್ನೊಂದ್ ಕಡೆ ಪಟೇಲ್ ತನ್ನ ಮೈ ಮೇಲೆ ಬಾಲಮ್ಮ ಬಂದ್ರು ಅಂತ ನಾಟಕ ಮಾಡ್ತಾ ಈ ಊರಿನ ಜನರೆಲ್ಲರನ್ನ ನಂಬಿಸ್ತಿರ್ತಾನೆ. ಗಂಗಾಧರಿ ಈ ಊರಿನ ಜನರಿಗೆ ಪಟೇಲ್ ಮಾಡ್ತಾ ಇರೋದು ನಾಟಕ ಅಂತ ಎಷ್ಟು ಸಲ ಹೇಳಿದ್ರು ಅವರು ಕೇಳಲಿಕ್ಕೆ ರೆಡಿ ಇರೋದಿಲ್ಲ. ಹಾಗೆ ದಿನಗಳು ಹೋಗ್ತಿದ್ದ ಹಾಗೇನೆ ಗಂಗಾಧರಿ ಬೆಳೆದು ದೊಡ್ಡವನಾಗ್ತಾನೆ. ಹಾಗೆ ಪಟೇಲ್ ಕೂಡ ಮೈ ಮೇಲೆ ಬಾಲಮ್ಮ ಬಂದ್ರು ಅಂತ ಈ ಊರಿನ ಜನರನ್ನ ಮತ್ತೆ ಮತ್ತೆ ನಂಬಿಸ್ತಿರ್ತಾನೆ. ಅದು ಮಾತ್ರ ಅಲ್ಲ, ಊರಿನ ಜನರು ಸಾಯ್ತಾನೆ ಇರ್ತಾರೆ. ಗಂಗಾಧರಿ ಪಟೇಲ್ ನಾಟಕ ಮಾಡ್ತಿದ್ದಾನೆ ಅಂತ ಎಷ್ಟು ಹೇಳಿದ್ರು ಊರಿನ ಜನರು ಅದನ್ನ ನಂಬ್ತಾನೆ ಇರೋದಿಲ್ಲ. ಊರಿನ ಜನರು ಗಂಗಾಧರಿಯನ್ನ ಹುಚ್ಚ ಅಂತ ಕರೀಲಿಕ್ಕೆ ಶುರು ಮಾಡ್ತಾರೆ. ಮುಂದಿನ ದಿನ ಈ ಊರಿನ ತಹಸೀಲ್ದಾರ್ ಅಂದ್ರೆ ಗವರ್ಮೆಂಟ್ ಆಫೀಸರ್ ಈ ಊರಿನಲ್ಲಿ ಸ್ಪ್ರೆಡ್ ಆಗಿರುವಂತಹ ರೋಗಕ್ಕೆ ಮದ್ದನ್ನ ತಗೊಂಡ್ ಬರ್ತಿರ್ಬೇಕಾದ್ರೆ ಪಟೇಲ್ ಅವರನ್ನ ಅಡ್ಡಗಟ್ಟಿ ಮೆಡಿಸಿನ್ ಗಳನ್ನೆಲ್ಲ ನೆಲದ ಮೇಲೆ ಬಿಸಾಕ್ತಾನೆ. ಅಲ್ಲಿಂದ ಸೀದಾ ಈ ಗವರ್ಮೆಂಟ್ ಆಫೀಸರ್ ಈ ಊರಿಗೆ ಬಂದು ಈ ಊರಿನ ಜನರಿಗೆ ಹೇಳ್ತಾನೆ, ನಿಮ್ಮ ಬ್ಲಡ್ ಗಳನ್ನೆಲ್ಲ ಚೆಕ್ ಮಾಡಿದ್ಮೇಲೆ ನಮಗೆ ಗೊತ್ತಾಗಿರೋ ವಿಷಯ ಏನಂತಂದ್ರೆ ಇಲ್ಲಿ ಸ್ಪ್ರೆಡ್ ಆಗ್ತಿರೋ ರೋಗ ಬೇರೆ ಯಾವ್ದು ಅಲ್ಲ, ಕಲಾರ. ಅದಕ್ಕೆ ಏನೇನ್ ಮಾಡ್ಬೇಕು ಏನೇನ್ ಮಾಡ್ಬಾರ್ದು ಅಂತ ಈ ಪ್ಯಾಂಪ್ಲೆಟ್ ಅಲ್ಲಿ ಬರ್ದಿದ್ದೀನಿ, ಅದನ್ನ ಓದ್ಕೊಳ್ಳಿ ಅಂತ ಊರ್ ಜನರಿಗೆ ಕೊಡ್ತಾನೆ. ಆದ್ರೆ ಊರಿನ ಜನರಿಗೆ ಯಾರಿಗೂ ಓದ್ಲಿಕ್ಕೆ ಬರದ ಕಾರಣ ಅದನ್ನ ಮಿಸ್ಯೂಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಗಂಗಾಧರಿ ಮತ್ತು ಅವನ ಫ್ರೆಂಡ್ ಜಂಗು ಇಬ್ರು ಮಾತಾಡ್ತಾ ಹೋಗ್ತಿರ್ಬೇಕಾದ್ರೆ ಇಲ್ಲಿಗೆ ಪಾಟೇಲ್ ಬರ್ತಾನೆ. ಪಾಟೇಲ್ ಹೇಳ್ತಾನೆ, ನನ್ನ ಬಗ್ಗೆ ನೀನ್ ಏನ್ ಹೇಳಿದ್ರು ಈ ಊರಿನ ಜನರು ನಿನ್ನ ಹುಚ್ಚ ಅಂತಾನೆ ಕರಿತಿರ್ತಾರೆ. ಎಷ್ಟು ಧೈರ್ಯ ಇದ್ರೆ ನಿನ್ನ ಸಂದೆ ಬಂದು ನನ್ನ ಹತ್ರನೇ ನಿನ್ನ ಸ್ಕೂಲಿಗೆ ಕಳಿಸಿದೆ ಅಂತ ಹೇಳ್ದ. ಇವಾಗ ನೋಡು, ಕೆಲ ವರ್ಗದ ಜನರಿಗೆ ಯಾರಿಗೂ ಕೂಡ ಓದ್ಲಿಕ್ಕೆ ಬರದ ಹಾಗೆ ಮಾಡ್ದೆ, ಇದು ಪಾಟೇಲ್ ಪವರ್ ಅಂದ್ರೆ ಅಂತ ಹೇಳ್ತಿರ್ತಾನೆ. ಇದನ್ನ ಕೇಳಿದ ಗಂಗಾಧರಿ ಪಾಟೇಲ್ಗೆ
ಹೊಡಿಲಿಕ್ಕೆ ಹೋಗ್ತಾನೆ. ಆದ್ರೆ ಪಟೇಲ್ ಮತ್ತು ಅವನ ಜನರು ಗಂಗಾಧರಿಗೆ ಹೊಡೆದು ಇಲ್ಲಿಂದ ಹೋಗ್ತಾರೆ. ಇದನ್ನೆಲ್ಲ ಊರಿನ ಜನರು ಕೂಡ ನೋಡ್ತಾ ಇರ್ತಾರೆ. ಆದ್ರೆ ಅವ್ರು ಇವನಿಗೆ ಹೆಲ್ಪ್ ಮಾಡ್ತಾನೆ ಇರೋದಿಲ್ಲ. ಅದೇ ಸಮಯದಲ್ಲಿ ಇಲ್ಲಿಗೆ ಒಬ್ಳು ಹುಡುಗಿ ಬರ್ತಾಳೆ. ಇವಳೆ ಈ ಮೂವಿಯ ಹೀರೋಯಿನ್. ಹೆಸರು ಬುಜ್ಜಮ್ಮ. ಗಂಗಾಧರಿಯ ತಲೆಗೆ ಆಗಿರುವ ಗಾಯಕ್ಕೆ ಒಂದು ಬಟ್ಟೆಯನ್ನು ಸುತ್ತಿ ಒಂದು ವಿಷಯವನ್ನ ಹೇಳ್ತಾಳೆ. ನೀನು ಪಟೇಲ್ನ ಬಗ್ಗೆ ಈ ಊರಿನ ಜನರಲ್ಲಿ ಏನ್ ಹೇಳಿದ್ರು ಅವರು ಅದನ್ನ ನಂಬಲಿಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಅವರಿಗೆ ಬುದ್ಧಿ ಇಲ್ಲ. ಆದ್ರೆ ನನಗೆ ಗೊತ್ತು ನೀನ್ ನಿಜ ಹೇಳ್ತಾ ಇದೀಯಾ, ಪಟೇಲ್ ಸುಳ್ಳು ಹೇಳ್ತಿದ್ದಾನೆ ಅಂತ. ಈ ವಿಷಯವನ್ನ ಕೇಳಿದ ಇವನಿಗೆ ಶಾಕ್ ಆಗುತ್ತೆ. ಹಾಗೆ ಬುಜ್ಜಮ್ಮ ಅಣ್ಣನ ಜೊತೆಗೆ ಇಲ್ಲಿಂದ ಹೊರಟು ಹೋಗ್ತಾಳೆ. ಮುಂದಿನ ದಿನ ಬುಜ್ಜಮ್ಮ ಅವಳ ಫ್ರೆಂಡ್ಸ್ ಜೊತೆ ಹೋಗ್ತಿರ್ಬೇಕಾದ್ರೆ ಗಂಗಾಧರಿ ಬುಜ್ಜಮ್ಮನ ಹತ್ರ ಬಂದು ಪಟೇಲ್ ನಾಟಕ ಆಡ್ತಿದ್ದಾನೆ, ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಿನಗೆ ಹೇಗೆ ಗೊತ್ತು ಅಂತ ಕೇಳ್ತಾನೆ. ಆದ್ರೆ ಅವಳು ಮತ್ತೆ ಮಾತಾಡದೆ ಇಲ್ಲಿಂದ ಹೊರಟು ಹೋಗ್ತಾಳೆ. ಹಾಗೆ ಇವರಿಬ್ರು ಮಾತಾಡ್ತಾ ಇಬ್ರು ಒಬ್ರಿಗೊಬ್ರು ಇಷ್ಟಪಡ್ಲಿಕ್ಕೆ ಶುರು ಮಾಡ್ತಾರೆ. ಪಟೇಲನ ಮನೆಗೆ ಆ ಟೀಚರ್ ಕೂಡ ಮಾತಾಡ್ಲಿಕ್ಕೆ ಬಂದಿರ್ತಾರೆ. ಅದೇ ಸಮಯದಲ್ಲಿ ಮನೆಯೊಳಗೆ ಪಟೇಲನ ತಾಯಿ ಅವರಿಗೆ ನೀರನ್ನ ಕೊಡ್ತಿರ್ಬೇಕಾದ್ರೆ ಈ ಟೀಚರ್ ಮನೆಯೊಳಗಿರೋ ಒಂದು ವಿಷಯವನ್ನ ಗಮನಿಸ್ತಾನೆ. ಚಿನ್ನದಿಂದ ಆಗಿರುವಂತಹ ಒಂದು ವಿಗ್ರಹವನ್ನ ಗಮನಿಸ್ತಾನೆ. ಅದರಿಂದಾಗಿ ಈ ಮನೆಗೆ ಒಳ್ಳೆಯದು ನಡೆಯುತ್ತಿರುತ್ತೆ ಅಂತ ಅವನ ತಾಯಿಯ ಮೂಲಕ ಈ ಟೀಚರ್ ತಿಳ್ಕೊತಾರೆ. ಮುಂದಿನ ಸೀನ್ನಲ್ಲಿ ಗಂಗಾಧರಿ ಹಾಗೂ ಬುಜ್ಜಮ್ಮ ಒಟ್ಟಿಗೆ ತಿರುಗಾಡ್ತಿರೋದು ಬುಜ್ಜಮ್ಮನ ಅಣ್ಣನಾಗಿರುವಂತಹ ಸೀನುಗೆ ಈ ವಿಷಯ ಗೊತ್ತಾಗುತ್ತೆ. ಮುಂದಿನ ಸೀನಲ್ಲಿ ಸೀನು ಬುಜ್ಜಮ್ಮಗೆ ತುಂಬಾ ಎಮೋಷನಲ್ ಆಗಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇನಂತಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಅಪ್ಪ ಅಮ್ಮ ಹೋದ್ಮೇಲೆ ನಿನ್ನನ್ನು ನಾನು ಮುದ್ದಾಗಿ ಸಾಕ್ದೆ, ಆದ್ರೆ ನೀನು ಆ ಹುಚ್ಚನ್ ಜೊತೆ ತಿರುಗಾಡ್ತಿರೋದು ನನಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ. ನನಗೆ ಇದರಿಂದ ಅವಮಾನ ಆಗ್ತಿರೋದೇ ಜಾಸ್ತಿ ಅಂತ ತುಂಬಾ ಎಮೋಷನಲ್ ಆಗಿ ಬುಜ್ಜಮ್ಮ ಜೊತೆ ಮಾತಾಡ್ತಾನೆ. ಇದಕ್ಕೆ ಬುಜ್ಜಮ್ಮ ಕೂಡ ತುಂಬಾ ಎಮೋಷನಲ್ ಆಗ್ತಾಳೆ. ಮುಂದಿನ ದಿನ ಬುಜ್ಜಮ್ಮ ಗಂಗಾಧರಿಗೆ ಹೇಳ್ತಾಳೆ, ನನಗೆ ನನ್ನ ಅಣ್ಣ ಅಂದ್ರೆ ಪ್ರಾಣ, ಅವನಿಗೆ ನೀನು ಇಷ್ಟ ಆಗ್ಲಿಲ್ಲ, ನನ್ನನ್ನ ನೀನು ಮರೆತು ಬಿಡು ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ನನಗೆ ನೀನ್ ಅಂದ್ರೆ ಪ್ರಾಣ, ನಾನು ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಾನೆ. ಆವಾಗ ಇವಳು, ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯಾ, ಹಾಗಾದ್ರೆ ಹೋಗಿ ಬಾವಿಗೆ ಜಂಪ್ ಮಾಡು ಅಂತ ಹೇಳ್ತಾಳೆ. ಅದಕ್ಕೆ ಇವನು ಕೂಡ ಮೊದ್ಲು ಸರಿ ಅಂತ ಹೇಳ್ತಾನೆ. ಆಮೇಲೆ ನನಗೆ ಆಗುದಿಲ್ಲ ಅಂತ ಹೇಳ್ತಾನೆ. ಯಾಕೆಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇದೇ ಬಾವಿಯಲ್ಲಿ ನೀರಿಂದಾಗಿ ಇವನ ತಮ್ಮ ಸತ್ತೋಗಿರ್ತಾನೆ. ಆವತ್ತಿನಿಂದ ಇವನಿಗೆ ನೀರಂದ್ರೆ ಭಯ ಇರುತ್ತೆ. ಬುಜ್ಜಮ್ಮ ಇವಳ ಮಾತನ್ನ ಕೇಳಿ ಇಲ್ಲಿಂದ ಹೊರಟು ಹೋಗ್ತಾಳೆ. ಮುಂದಿನ ಸೀನ್ನಲ್ಲಿ ಬುಜ್ಜಮ್ಮನ ಅಣ್ಣನಾಗಿರುವಂತಹ ಸೀನು ಅವನ ಫ್ರೆಂಡಿಗೆ ಬುಜ್ಜಮ್ಮನನ್ನು ಕೊಟ್ಟು ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಈ ವಿಷಯ ಗೊತ್ತಾಗಿ ಇಲ್ಲಿಗೆ ಗಂಗಾಧರಿ ಕೂಡ ಬರ್ತಾನೆ. ಈ ಮದುವೆಯನ್ನು ನಿಲ್ಲಿಸಲಿಕ್ಕೆ ನೋಡ್ತಿರ್ತಾನೆ. ಅದೇ ಸಮಯದಲ್ಲಿ ಇಲ್ಲಿಗೆ ಮದುವೆ ಮಂಟಪದಿಂದ ಬುಜ್ಜಮ್ಮ ಎದ್ದು ಗಂಗಾಧರಿ ಹತ್ರ ಬರ್ತಾಳೆ. ಇಲ್ಲಿಗೆ ಯಾಕೆ ಬಂದೆ, ಏನ್ ಬೇಕು ನಿನಗೆ ಅಂತ ಕೇಳ್ಬೇಕಾದ್ರೆ, ನನಗೆ ನೀನ್ ಬೇಕು, ನೀನ್ ಇಷ್ಟ ಇಲ್ಲದ್ರೆ ಈ ಮದುವೆಗೆ ಒಪ್ಕೊಂಡಿದ್ಯಾ ಅಂತ ಹೇಳ್ಬೇಕಾದ್ರೆ ಅವಳ ಅಣ್ಣ ಸೀನ್ ಕೂಡ ಇವನಿಗೆ ಹೊಡಿಲಿಕ್ಕೆ ಹೋಗ್ತಾನೆ. ಇದೇ ಸಮಯದಲ್ಲಿ ಮದುವೆ ಮಂಟಪದಲ್ಲಿರುವ ಸೀನುನ ಫ್ರೆಂಡಿಗೆ ಕೋಪ ಬಂದು ಬುಜ್ಜಮ್ಮ ಕೆನ್ನೆಗೆ ಹೊಡಿತಾನೆ. ಇದನ್ನ ನೋಡಿದ ಸೀನು ಕೂಡ ಸುಮ್ನೆ ಇರ್ತಾನೆ. ಆವಾಗ ಇಲ್ಲಿ ಬುಜ್ಜಮ್ಮ ಗಂಗಾಧರಿಗೆ ಹೇಳ್ತಾಳೆ, ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ, ಅದಕ್ಕಿಂತ ಮುಂಚೆ ಅವತ್ತು ನೀನು ಹೇಳಿದ್ದೆ ನಿನಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ ಅಂತ, ಇವಾಗ ಹೇಳ್ತಾ ಇದ್ದೀನಿ, ನನ್ನ ಮೇಲೆ ಕೈ ಮಾಡಿದವನಿಗೆ ಇವಾಗ ನೀನು ಹೊಡಿಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಇವನು ಕೂಡ ಸ್ವಲ್ಪ ಯೋಚನೆ ಮಾಡದೆ ಮದುಮಗನಿಗೆ ಹೊಡೆದು ಬಿಡ್ತಾನೆ. ಇದರಿಂದ ಅವನು ಕೆಳಗಡೆ ಬೀಳ್ತಾನೆ. ಮತ್ತೆ ಗಂಗಾಧರಿ ಅವಳನ್ನ ಕರ್ಕೊಂಡು ಬಾಲಮ್ಮ ದೇವಸ್ಥಾನಕ್ಕೆ ಹೋಗಿ ಅವಳನ್ನ ಮದುವೆ ಕೂಡ ಆಗ್ತಾನೆ. ಆದ್ರೆ ಇದು ಸೀನಿಗೆ ಸ್ವಲ್ಪ ಕೂಡ ಇಷ್ಟ ಆಗಿರೋದಿಲ್ಲ. ಇದರಿಂದಾಗಿ ಸೀನು ಅವ್ರ ಜೊತೆ ಮಾತಾಡೋದನ್ನ ಬಿಟ್ಬಿಟ್ಟಿರ್ತಾನೆ. ಹಾಗೆ ದಿನಗಳು ಕಳೆದಂತೆ ಬುಜ್ಜಮ್ಮ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡ್ತಾಳೆ. ಈ ವಿಷಯ ಸೀನಿಗೆ ಗೊತ್ತಾಗಿ ಸೀಡು ಕೂಡ ಮತ್ತೆ ಒಂದಾಗ್ತಾನೆ. ಹಾಗೆ ಮಗು ಕೂಡ ಬೆಳೆದು ದೊಡ್ಡವಳಾಗ್ತಾಳೆ. ಹಾಗೆ ಇವನು ಕುರಿಗಳನ್ನ ಮೇಯಿಸ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ತನ್ನ ಮಗಳನ್ನು ಕೂಡ ಜೊತೆಗೆ ಕರ್ಕೊಂಡು ಹೋಗ್ತಿರ್ತಾನೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಪಟೇಲರ ಮಗ ಕೂಡ ಬೆಳೆದು ದೊಡ್ಡವನಾಗಿ ಸ್ಕೂಲ್ಗೆ ಹೋಗ್ತಿರ್ತಾನೆ. ಇದನ್ನ ನೋಡಿದ ಗಂಗಾಧರಿ ಅವನ ಮಗಳಿಗೆ, ನನ್ನ ತಂದೆ ಓದಿಸಲಿಕ್ಕೆ ಟ್ರೈ ಮಾಡಿದ್ರು, ಆದ್ರೆ ಅದು ಆಗ್ಲಿಲ್ಲ. ಇವಾಗ ನಾನು ನಿನ್ನನ್ನು ಓದಿಸ್ಬೇಕು ಅಂತ ಇದ್ದೀನಿ, ನೀನು ಸ್ಕೂಲ್ಗೆ ಹೋಗ್ತೀಯಾ ಅಂತ. ಅದಕ್ಕೆ ಅವಳು ಕೂಡ ಹೋಗ್ತೀನಿ ಅಂತ ಹೇಳ್ತಾಳೆ. ಇವಳ ಹೆಸರು ಸರಸ್ವತಿ. ಸರಸ್ವತಿಯನ್ನ ಸ್ಕೂಲ್ಗೆ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡಿರೋ ವಿಷಯ ಸೀನುಗೆ ಗೊತ್ತಾಗಿ ಸೀನು ಹೇಳ್ತಾನೆ, ಸುಮ್ನೆ ಅವಳ ಮನಸ್ಸಲ್ಲಿ ಯಾಕೆ ಆಸೆಯನ್ನು ಓಡಿಸ್ತೀಯಾ, ಈ ಊರಿನಲ್ಲಿ ಯಾರು ಓದ್ಬಾರ್ದು ಅಂತ ಹೇಳಿರೋದು ಬಾಲಮ್ಮ, ಅವ್ರು ಹೇಳಿದನ್ನ ಮೀರಿದ್ರೆ ಏನಾಗುತ್ತೆ ಅಂತ ನಿನಗೆ ಗೊತ್ತಿದೆಯಲ್ಲ ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ಅದು ಹೇಳಿದ್ದು ಬಾಲಮ್ಮ ಅಲ್ಲ ಪಟೇಲ್. ಅಂದ ಹಾಗೆ ಯಾವ ದೇವರು ಕೂಡ ಯಾವ ಮಕ್ಕಳನ್ನು ಕೂಡ ಓದ್ಬೇಡ ಅಂತ ಹೇಳುವುದಿಲ್ಲ, ಇದೆಲ್ಲ ಪಟೇಲ್ ಆಡ್ತಿರೋ ನಾಟಕ ಅಂತ ಹೇಳ್ತಾನೆ. ಮುಂದಿನ ದಿನ ಈ ಊರಿನ ಸ್ಕೂಲ್ ಟೀಚರ್ ಹೋಗ್ತಿರ್ಬೇಕಾದ್ರೆ ಮಧ್ಯ ದಾರಿಯಲ್ಲಿ ಗಂಗಾಧರಿ ಹಾಗೂ ಅವಳ ಮಗಳು ಬಂದು ಟೀಚರ್ ನ ಕಾಲಿಗೆ ಬಿದ್ದು, ನನ್ನ ಮಗಳಿಗೆ ಹೇಗಾದ್ರೂ ಪಾಠವನ್ನ ಹೇಳ್ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ಕೊತಾನೆ. ಅದಕ್ಕೆ ಟೀಚರ್ ಕೂಡ ಆಗುದಿಲ್ಲ ಅಂತಾನೆ ಹೇಳ್ತಿರ್ತಾರೆ. ಆವಾಗ ಗಂಗಾಧರಿ, ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಮತ್ತೆ ತುಂಬಾ ರಿಕ್ವೆಸ್ಟ್ ಮಾಡಿದ ಕಾರಣ ಓಕೆ ನಾನು ಹೇಳ್ಕೊಡ್ತೀನಿ, ಆದ್ರೆ ನನಗೋಸ್ಕರ ನೀನೊಂದು ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಅದೇನಂತಂದ್ರೆ, ಕಣ್ಣಿಗೆ ಕಾಣ್ತಿರುವ ಕಾಡಿನಲ್ಲಿ ಫ್ರೆಶ್ ಆಗಿ ಸಿಗುವಂತ ಜೇನುತುಪ್ಪವನ್ನು ತಂದು ಕೊಡ್ಬೇಕು ಅಂತ. ಅದಕ್ಕೆ ಇವನು ಕೂಡ ತನ್ನ ಮಗಳನ್ನ ಕರ್ಕೊಂಡು ಕಾಡಿಗೆ ಹೋಗ್ತಾನೆ. ಹಾಗೆ ಒಂದು ಮರದಿಂದ ಜೇನುತುಪ್ಪವನ್ನು ತೆಗಿತಿರ್ಬೇಕಾದ್ರೆ ಅದರಲ್ಲಿರೋ ನೊಣಗಳು ಗಂಗಾಧರಿಗೆ ಹಾಗೂ ಮಗಳಿಗೆ ಹಚ್ಚಲಿಕ್ಕೆ ಶುರು ಮಾಡುತ್ತೆ. ಗಂಗಾಧರಿ ಹೇಗೋ ತುಂಬಾ ಕಷ್ಟಪಟ್ಟು ಜೇನುತುಪ್ಪವನ್ನು ತಗೊಬಂದು ಟೀಚರ್ಗೆ ಕೊಡ್ತಾನೆ. ಅದನ್ನ ಅವ್ರು ತಗೊಂಡು ಸರಸ್ವತಿಗೆ ಅಕ್ಷರಗಳನ್ನ ಹೇಳ್ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಅದು ಕೂಡ ಹತ್ರದಿಂದಲ್ಲ ದೂರದಿಂದ ಟೀಚರ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಗಂಗಾಧರಿ ಕೈಯಿಂದ ಮಾಡಿಸ್ಕೊಂಡು ಸರಸ್ವತಿಗೆ ಪಾಠವನ್ನ ಹೇಳ್ಕೊಡ್ತಿರ್ತಾನೆ. ಹಾಗೆ ಇರ್ಬೇಕಾದ್ರೆ ಒಂದು ದಿನ ಇನ್ನೊಂದು ವಿಷಯವನ್ನ ಕೂಡ ಹೇಳ್ತಾನೆ. ಕಾಡಿನಲ್ಲಿ ಒಂದು ಸ್ಪೆಷಲ್ ಆಗಿ ಒಂದು ಹೂ ಸಿಗುತ್ತೆ, ಅದು ನನಗೆ ಬೇಕು ಅಂತ. ಹಾಗೆ ಇವನು ಕೂಡ ತನ್ನ ಮಗಳನ್ನ ಕರ್ಕೊಂಡು ಆ ಹೂ ತೆಗಿಲಿಕ್ಕೆ ಹೋಗ್ತಾನೆ. ಹಾಗೆ ಆ ಹೂ ತಗೊಂಡು ಬರ್ತಿರ್ಬೇಕಾದ್ರೆ ಇವನು ಕೆಳಗಡೆ ಬಿದ್ದು ಇವನ ಕೈಗೆ ಗಾಯಗಳು
ಗಾಯಗಳು ಕೂಡ ಆಗುತ್ತೆ. ಇದನ್ನು ನೋಡಿದ ಸರಸ್ವತಿಗೆ ಬೇಜಾರು ಕೂಡ ಆಗ್ತಾ ಇರುತ್ತೆ. ಹಾಗೆ ಆ ಹೂವನ್ನ ಟೀಚರ್ಗೆ ಕೂಡ ತಂದು ಕೊಡ್ತಾನೆ. ಹಾಗಿರ್ಬೇಕಾದ್ರೆ ಇವಳು ಓದ್ತಿರೋದನ್ನ ನೋಡಿ ಟೀಚರ್ಗೆ ಕೂಡ ಶಾಕ್ ಆಗುತ್ತೆ. ಹಾಗೆ ಟೀಚರ್ ಗಂಗಾಧರ್ಗೆ ಹೇಳ್ತಾನೆ, ನಿನ್ನ ಮಗಳು ತುಂಬಾ ಚೆನ್ನಾಗಿ ಓದ್ತಾ ಇದ್ದಾಳೆ, ಈಗಿರುವ ಸ್ಟೂಡೆಂಟ್ ಗಳಲ್ಲಿ ನಿನ್ನ ಮಗಳೇ ಒನ್ ಆಫ್ ದಿ ಬೆಸ್ಟ್ ಸ್ಟೂಡೆಂಟ್ ಅಂತ ಹೇಳ್ತಾನೆ. ಇಲ್ಲಿ ಟೀಚರ್ ಇನ್ನೊಂದು ವಿಷಯವನ್ನ ಕೂಡ ಗಂಗಾಧರ್ಗೆ ಹೇಳ್ತಾನೆ. ಅದೇನಂತಂದ್ರೆ, ನನಗೆ ಇನ್ನೊಂದು ವಿಷಯವನ್ನ ಕೂಡ ನೀನ್ ಮಾಡ್ಬೇಕು. ಅದೇನಂತಂದ್ರೆ, ನನಗೆ ಒಂದು ಚಿನ್ನದ ವಿಗ್ರಹ ಬೇಕು. ಅದು ಇರೋದು ಪಟೇಲರ ಮನೆಯ ಪೂಜೆ ರೂಮ್ ಅಲ್ಲಿ. ಅದನ್ನ ನೀನು ತಂದು ಕೊಡ್ಬೇಕು ಅಂತ. ಮೊದ್ಲೇ ಇವನು ಆಗಲ್ಲ ಅಂತ ಹೇಳ್ತಾನೆ. ಆವಾಗ ಟೀಚರ್, ನೀನ್ ಅದನ್ನ ತಂದು ಕೊಟ್ರೆ ನಿನ್ನ ಮಗಳಿಗೆ ಮುಂದೆ ಓದಿಸ್ತೀನಿ ಅಂತ ಇವನು ಕೂಡ ಬೇರೆ ದಾರಿ ಇಲ್ಲದೆ ತನ್ನ ಮಗಳಿಗೋಸ್ಕರ ಅದನ್ನು ಮಾಡ್ಲಿಕ್ಕೆ ರೆಡಿ ಆಗ್ತಾನೆ. ಹಾಗೆ ಇವನು ಪಟೇಲರ ಮನೆಗೆ ಹೋಗಿ ಅಲ್ಲಿರೋ ಪೂಜೆ ರೂಮ್ ಇಂದ ವಿಗ್ರಹವನ್ನ ತಗೊಂಡು ಹೊರಗಡೆ ಬರ್ತಿರ್ಬೇಕಾದ್ರೆ ಈ ವಿಷಯ ಪಟೇಲಿಗೆ ಗೊತ್ತಾಗಿ ಪಟೇಲ್ ಇವನ ಮುಂದೆ ಬಂದು ನಿಂತ್ಕೋತಾನೆ. ಪಟೇಲ್ ಇವನಿಗೆ ಹೊಡೆದು ಹೇಳ್ತಾನೆ, ಈ ವಿಗ್ರಹವನ್ನ ಕದಿಲಿಕ್ಕೆ ಈ ಊರಿನಲ್ಲಿ ಯಾರಿಗೂ ಕೂಡ ಧೈರ್ಯ ಇಲ್ಲ. ಇದು ಖಂಡಿತವಾಗಿಯೂ ನೀನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಬೇರೆ ಯಾರು ಹೇಳಿ ಈ ತರ ಮಾಡಿದ್ಯಾ, ಅದು ಯಾರು ಅಂತ ಹೇಳು ಅಂತ ಕೇಳಿದಾಗ ಇವನು ಹೇಳ್ತಾ ಇರೋದಿಲ್ಲ. ಹಾಗೆ ಅಲ್ಲಿರುವ ನಾಯಿಗಳಿಂದ ಇವನಿಗೆ ಕಚ್ಚಿಸ್ತಾನೆ ಕೂಡ. ಆದ್ರೆ ಇವನು ಟೀಚರ್ ನ ಹೆಸರು ಮಾತ್ರ ಹೇಳ್ತಾ ಇರೋದಿಲ್ಲ. ಮುಂದಿನ ದಿನ ಗಂಗಾಧರಿ ಮತ್ತು ಅವನ ಮಗಳು ಟೀಚರ್ ಜೊತೆ ಮಾತಾಡ್ತಿರೋದನ್ನ ಪಟೇಲರ ಜನರು ನೋಡಿ ಪಟೇಲ್ಗೆ ಈ ವಿಷಯವನ್ನ ತಿಳಿಸ್ತಾರೆ. ಆವಾಗ ಪಟೇಲ್ ಪ್ಲಾನ್ ಮಾಡಿ ಅವನ ಜನರಿಗೆ ಗಂಗಾಧರಿ ಹತ್ರ ಇರುವ ಬಾಲಮ್ಮ ಕುರಿಯನ್ನ ಅವನಿಗೆ ಗೊತ್ತಾಗದ ಹಾಗೇನೆ ಎತ್ತಾಕೋ ಬನ್ನಿ ಅಂತ ಹೇಳ್ತಾನೆ. ಹಾಗೆ ಅವ್ರು ಕೂಡ ಅವ್ನು ಮಲಗಿರ್ಬೇಕಾದ್ರೆ ಅದನ್ನ ಅವನಿಂದ ಕತ್ಕೊಂಡು ಹೋಗ್ತಾರೆ. ಇಲ್ಲಿ ಇವನಿಗೆ ಬಾಲಮ್ಮ ಕುರಿ ಮಿಸ್ ಆಗಿದೆ ಅಂತ ಗೊತ್ತಾಗಿ ಎಲ್ಲ ಕಡೆ ಹುಡುಕ್ಲಿಕ್ಕೆ ಶುರು ಮಾಡ್ತಾನೆ. ಆದ್ರೆ ಇವನಿಗೆ ಗೊತ್ತಿಲ್ಲ ಅದನ್ನು ತಗೊಂಡು ಹೋಗಿರೋದು ಪಟೇಲ್ ಅಂತ. ಬಾಲಮ್ಮ ಕುರಿ ಮಿಸ್ ಆಗಿರೋ ವಿಷಯ ಊರಿನ ಜನರಿಗೆ ಗೊತ್ತಾಗಿ ಊರಿನ ಜನರೆಲ್ಲರೂ ಇವನಿಗೆ ಬೈಲಿಕ್ಕೆ ಶುರು ಮಾಡ್ತಾರೆ. ಬಾಲಮ್ಮ ಜಾತ್ರೆಗೆ ಇನ್ನು 2 ತಿಂಗಳು ಮಾತ್ರ ಇದೆ, ಆದ್ರೆ ಇವಾಗ ನೀನು ಈ ತರ ಮಾಡ್ಬಿಟ್ಟಿಯಲ್ಲ. ಅದು ಮಾತ್ರ ಅಲ್ಲ, ನಿನ್ನ ಗಮನ ಪೂರ್ತಿ ಬಾಲಮ್ಮ ಕುರಿಯ ಮೇಲಿಲ್ಲ, ನಿನ್ನ ಮಗಳನ್ನ ಓದಿಸುವುದರಲ್ಲಿ ಮಾತ್ರ ಇದೆ ಅಂತ ಹಾಗೆ ಬೇರೆ ಬೇರೆ ಮಾತುಗಳನ್ನ ಆಡ್ತಾ ಇವನಿಗೆ ಹೊಡಿಲಿಕ್ಕೆ ಶುರು ಮಾಡಿರ್ತಾರೆ. ಅದೇ ಸಮಯದಲ್ಲಿ ಇಲ್ಲಿಗೆ ಪಟೇಲ್ ಬರ್ತಾನೆ. ಕಾಣೆಯಾಗಿರುವಂತಹ ಬಾಲಮ್ಮ ಕುರಿ ಸಿಗೋವರೆಗೂ ನಿನ್ನನ್ನು ಮತ್ತು ನಿನ್ನ ಫ್ಯಾಮಿಲಿಯನ್ನು ಈ ಊರಿಂದ ದೂರ ಇಡ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಈ ಊರಿಂದ ಅವರಿಗೆ ಊಟ ನೀರು ಯಾವ್ದು ಕೂಡ ಕೊಡಬಾರ್ದು. ಎಲ್ಲಾದ್ರೂ ಬಾಲಮ್ಮ ಜಾತ್ರೆ ಒಳಗೆ ಬಾಲಮ್ಮ ಕುರಿ ಸಿಗ್ಲಿಲ್ಲ ಅಂದ್ರೆ ನಿನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಇಲ್ಲಿಂದ ಹೋಗ್ತಾನೆ. ಅವಾಗ ಊರಿನ ಜನರೆಲ್ಲರೂ ಇನ್ನು ಟೈಮ್ ಇದೆಯಲ್ಲ, ನಾವೆಲ್ಲ ಸೇರಿ ಆ ಕುರಿಯನ್ನ ಹುಡ್ಕಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ಪಟೇಲ್ ಮೈಗೆ ದೇವರು ಬಂದ ಹಾಗೆ ಒಂದು ವಿಷಯವನ್ನ ಹೇಳ್ತಾನೆ. ಕಾಣೆಯಾಗಿರೋ ಪಟೇಲನ್ನ ಗಂಗಾಧರಿ ಮಾತ್ರ ಹುಡುಕ್ಬೇಕು, ಬೇರೆ ಯಾರು ಹುಡುಕಿದ್ರು ಅದು ನನಗೆ ಇಷ್ಟವಾಗುದಿಲ್ಲ ಅಂತ ಪಟೇಲ್ ಹೇಳ್ತಾನೆ. ಇದು ನಿಜವಾದ ಬಾಲಮ್ಮ ಬಂದು ಹೇಳ್ತಿದ್ದಾರೆ ಅಂತ ಈ ಊರಿನ ಜನರೆಲ್ಲೂ ನಂಬಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರು ಊರಿನ ಹೊರಗಡೆ ಹೋಗಿ ಒಂದು ಗುಡಿಸಲನ್ನ ಮಾಡ್ಕೊಂಡು ಇಲ್ಲಿ ಇರ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದ್ ಕಡೆ ಪಟೇಲ್ನ ಮನೆಯಲ್ಲಿರುವ ವಿಗ್ರಹವನ್ನ ಕದಿಲಿಕ್ಕೆ ಹೇಳಿರುವುದು ಟೀಚರ್ ಅಂತ ಪಟೇಲ್ಗೆ ಗೊತ್ತಾಗಿ ಅವನನ್ನ ಇಲ್ಲಿಗೆ ಕರೆತಂದು ಅವನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಎಷ್ಟು ಧೈರ್ಯ ಇದ್ರೆ ನನ್ನ ಮನೆಯ ವಿಗ್ರಹವನ್ನೇ ಕದಿಲಿಕ್ಕೆ ಗಂಗಾಧರಿಗೆ ಹೇಳ್ತೀಯ ಅಂತ. ಅವನು ವಿಗ್ರಹ ಕದಿಬೇಕಾದ್ರೆ ಇಲ್ಲಿ ಸಿಕ್ಕಿ ಬಿದ್ದಾಗಲೂ ಅವನಿಗೆ ನಾಯಿಂದ ಕಚ್ಚಿಸಿದಾಗಲೂ ಅವನಿನ ಹೆಸರನ್ನು ಮಾತ್ರ ಹೇಳಲೇ ಇಲ್ಲ. ಅಷ್ಟೊಂದು ಹತ್ತಿರವಾಗ್ಬಿಟ್ಟಿದೀಯ ನೀನು ಅಂತ ಟೀಚರ್ಗೆ ಮತ್ತೆ ಮತ್ತೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಅವನನ್ನ ಇಲ್ಲಿಂದ ಕಳಿಸ್ಕೊಡ್ತಾರೆ. ಅಲ್ಲಿಂದ ಸೀದಾ ಟೀಚರ್ ಗಂಗಾಧರಿ ಹತ್ರ ಬರ್ತಾರೆ. ಇಲ್ಲಿ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾರೆ. ಪಟೇಲ್ನ ನಾಯಿಂದ ಕಚ್ಚಿಸ್ಕೊಂಡ್ರು, ನೀನೇಕೆ ನನ್ನ ಹೆಸರನ್ನು ಹೇಳಿಲ್ಲ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಮಗಳಿಗೆ ಪಾಠ ಹೇಳಿ ಕೊಡ್ತಿರೋ ದೇವರು ನೀವು, ದೇವರನ್ನು ಹೇಗೆ ಹಾಕೊಡ್ಲಿ ಅಂತ. ಟೀಚರ್ ತುಂಬಾ ಎಮೋಷನಲ್ ಆಗಿ ಒಂದು ವಿಷಯವನ್ನ ಹೇಳ್ತಾರೆ. ನೀನ್ ಹೇಗಾದ್ರೂ ಕಾಣೆಯಾಗಿರೋ ಕುರಿಯನ್ನ ಕಂಡುಹಿಡಿ, ಆಮೇಲೆ ನಿನ್ನ ಮಗಳಿಗೆ ಮಾತ್ರ ಅಲ್ಲ ಈ ಊರಿನ ಜನರ ಎಲ್ಲರಿಗೂ ನಾನು ವಿದ್ಯಾಭ್ಯಾಸವನ್ನ ಕಳಿಸ್ಕೊಡ್ತೀನಿ. ಹೇಗಾದ್ರೂ ನೀನು ಮೊದಲು ಬಾಲಮ್ಮ ಪಟೇಲನ್ನ ಕಂಡುಹಿಡಿ ಅಂತ ಹೇಳ್ತಾನೆ. ಮುಂದಿನ ಸೀನ್ ನಲ್ಲಿ ಗಂಗಾಧರಿ ಹತ್ರ ಈ ಊರಿನ ಜನರೆಲ್ಲರೂ ಬಂದು ಬಾಲಮ್ಮ ಕುರಿಯನ್ನ ಕಂಡುಹಿಡಿಲಿಕ್ಕೆ ನೀನು ಅಲ್ಲಿ ಹರಕೆ ಹೊರಬೇಕು, ಇಲ್ಲಿ ಹರಕೆಗಳನ್ನ ಹೊರಬೇಕು ಅಂತ ಹೇಳ್ತಿರ್ತಾರೆ. ಇವನು ಕೂಡ ಅದೇ ತರ ಮಾಡ್ತಿರ್ತಾನೆ. ಆದ್ರೆ ಕುರಿ ಮಾತ್ರ ಸಿಗ್ತಾ ಇರೋದಿಲ್ಲ. ಇನ್ನೊಂದ್ ಕಡೆ ಪಟೇಲ್ ಮೈ ಮೇಲೆ ಬಾಲಮ್ಮ ಬಂದ್ರು ಅಂತ ಇನ್ನೊಂದ್ಸಲಿ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಊರಿನ ಜನರೆಲ್ಲರೂ ಕೈ ಮುಗಿದು ನಿನಗೆ ಕೊಡ್ಬೇಕಾಗಿರುವಂತಹ ಬಾಲಮ್ಮ ಪಟೇಲ್ ಇವಾಗ ಮಿಸ್ ಆಗಿದೆ ಅಂತ ಹೇಳ್ತಾರೆ. ಆವಾಗ ಪಟೇಲ್ ಹೇಳ್ತಾನೆ, ಅದು ಇವಾಗ ನನಗೆ ಎಲ್ಲಿದೆ ಅಂತ ಗೊತ್ತು, ನನ್ನ ಕಣ್ಣಿಗೆ ಕಾಣಿಸ್ತಾ ಇದೆ. ಗಂಗಮ್ಮ ಜಲಪಾತದ ಹತ್ತಿರದಲ್ಲಿರುವ ಕಾಳಿಕಾ ಮಾತಾ ದೇವಸ್ಥಾನದಲ್ಲಿದೆ. ಆದ್ರೆ ಆ ಕುರಿನ ತಗೋ ಬರ್ಲಿಕ್ಕೆ ಗಂಗಮ್ಮ ಜಲಪಾತದಿಂದ ಕೆಳಗಡೆ ಜಂಪ್ ಮಾಡಿದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ತಾನೆ. ಹಾಗೆ ಈ ವಿಷಯವನ್ನ ಊರಿನ ಜನರು ಗಂಗಾಧರಿ ಹತ್ರ ಹೇಳ್ತಾರೆ. ಗಂಗಾಧರಿ ನಾನ್ ಹೇಗಾದ್ರೂ ಬಾಲಮ್ಮ ಕುರಿಯನ್ನ ತಗೊಂಡ್ ಬರ್ತೀನಿ ಅಂತ ಹೇಳ್ತಾನೆ. ಈ ವಿಷಯವನ್ನ ಬುಜ್ಜಮ್ಮನ ಹತ್ರ ಕೂಡ ಹೇಳ್ಕೊತಾನೆ. ಅವತ್ತಿನ ದಿನ ರಾತ್ರಿ ಗಂಗಾಧರಿ ಮಲಗಿರ್ಬೇಕಾದ್ರೆ ಬುಜ್ಜಮ್ಮ ಅವಳ ಮಗಳ ಜೊತೆ ಪಟೇಲನನ್ನು ಮೀಟ್ ಆಗ್ಲಿಕ್ಕೆ ಬರ್ತಾಳೆ. ಇಲ್ಲಿ ಬುಜ್ಜಮ್ಮ ಹೇಳ್ತಾಳೆ, ಆ ಜಲಪಾತದಿಂದ ಕೆಳಗೆ ಹಾರಿದ್ರೆ ಕುರಿ ಸಿಗುತ್ತೆ ಅಂತ ನೀನ್ ಹೇಳಿದ್ಯಾ ಅಥವಾ ಬಾಲಮ್ಮ ಹೇಳಿದ್ರ ಅಂತ. ಯಾಕೆಂತಂದ್ರೆ ಪಟೇಲ್ ನಾಟಕ ಆಡ್ತಿರುವ ವಿಷಯ ಬುಜ್ಜಮ್ಮನಿಗೆ ಕೂಡ ಗೊತ್ತಿರುತ್ತೆ. ಅದು ಹೇಗಿತ್ತಂದ್ರೆ ಇವಳ ಚಿಕ್ಕ ವಯಸ್ಸಿನಲ್ಲಿ ಪಟೇಲನ ಮನೆಯಲ್ಲಿ ಕೆಲಸವನ್ನ ಮಾಡ್ತಿದ್ದ ಚಿಕ್ಕ ಹುಡುಗಿ ಬೇರೆ ಯಾರು ಅಲ್ಲ ಬುಜ್ಜಮ್ಮನೆ ಆಗಿರ್ತಾಳೆ. ಮಲ್ಲನನ್ನು ಸಾಯಿಸಿದ್ದು ಕೂಡ ನೀನೆ ಅಂತ ನನಗೆ ಗೊತ್ತು ಅಂತ ಹೇಳ್ಬೇಕಾದ್ರೆ ಪಟೇಲ್ಗೆ ಭಯ ಶುರು ಆಗುತ್ತೆ. ಎಲ್ಲಿ ಈ ವಿಷಯನ ಹೊರಗಡೆ ಹೇಳಿದ್ರೆ ಇಲ್ಲಿ ನನ್ನ ಮರ್ಯಾದೆಯನ್ನ ಕಲ್ಕೋತೀನೋ ಅಂತ ತಿಳ್ಕೊಂಡು ಬುಜ್ಜಮ್ಮಳಿಗೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವನ ಜನರಿಗೆ ಹೇಳಿ ಬುಜ್ಜಮ್ಮನ ನೆಲದ ಮೇಲೆ ಹೇಳ್ಕೊಂಡು ಹೋಗ್ತಾ ಸರಿಯಾಗಿ ಹೊಡಿಲಿಕ್ಕೆ ಕೂಡ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ತಡೆಯಲಿಕ್ಕೆ ಬಂದ ಬುಜ್ಜಮ್ಮಲ ಅಣ್ಣನ ಆಗಿರುವಂತಹ ಸೀನುಗೆ ಕೂಡ ಇವರು ಹೊಡಿತಾರೆ. ಹಾಗೆ ಈ ವಿಷಯ ಗೊತ್ತಾಗಿ ಗಂಗಾಧರಿ ಕೂಡ ಇವ್ರ ಹತ್ರ ಬಂದು ಮಾತಾಡಿಸ್ತಾನೆ. ಇಲ್ಲಿ ಬುಜ್ಜಮ್ಮ ಹೇಳ್ತಾಳೆ, ಪಟೇಲ್ ನಮ್ಮ ಬಗ್ಗೆ ಹಾಗೂ ನಮ್ಮ ಊರಿನ ಜನರ
ಬಗ್ಗೆ ತುಂಬಾ ಕೀಳಾಗಿ ಮಾತಾಡ್ತಾ ಇದ್ದಾನೆ. ಅವನಿಗೆ ದುರಹಂಕಾರ ಜಾಸ್ತಿ ಇದೆ. ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಹೇಗಾದ್ರೂ ನನ್ನ ಮಗಳನ್ನ ಆ ಊರಿನಲ್ಲಿರುವ ಶಾಲೆಗೆ ಕರ್ಕೊಂಡು ಹೋಗು. ಆ ಶಾಲೆ ಒಳಗೆ ಒಂದು ಹೆಜ್ಜೆ ಇಟ್ರು ನಾವು ಜಯಗಳಿಸಿದ ಹಾಗೇನೆ ಅಂತ ಹೇಳ್ಬೇಕಾದ್ರೆ ಇದಕ್ಕೆ ಗಂಗಾಧರ ಕೂಡ ಓಕೆ ಅಂತ ಹೇಳ್ತಾನೆ. ಮುಂದಿನ ದಿನ ತನ್ನ ಮಗಳಾಗಿರುವಂತಹ ಸರಸ್ವತಿಯನ್ನ ಸ್ಕೂಲ್ಗೆ ಹೇಗಾದ್ರೂ ಕರ್ಕೊಂಡು ಹೋಗ್ಬೇಕು ಅಂತ ಈ ಊರಿಗೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವಾಗ ಈ ಊರಿನ ಜನರೆಲ್ಲರೂ ಅವನ ಮೇಲೆ ದಾಳಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೇಗೋ ಕಷ್ಟಪಟ್ಟು ಸ್ಕೂಲ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಲ್ಲು ಸರಸ್ವತಿಯ ತಲೆಗೆ ತಾಗಿ ತುಂಬಾ ರಕ್ತ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಗಂಗಾಧರಿ ಅವಳನ್ನ ಮತ್ತೆ ಮನೆಗೆ ಕರ್ಕೊಂಡು ಬರ್ತಾನೆ. ಹಾಗೆ ಅವಳ ತಲೆಗೆ ಔಷಧಿಯನ್ನ ಹಾಕ್ತಿರ್ಬೇಕಾದ್ರೆ ಇಲ್ಲಿಗೆ ಸ್ವಲ್ಪ ಊರಿನ ಜನರು ಬರ್ತಾರೆ. ಹಾಗೆ ಬಾಲಮ್ಮ ದೇವರ ಕುಂಕುಮವನ್ನು ಕೂಡ ಒಂದು ಪೇಪರ್ ನಲ್ಲಿ ಸುತ್ತಿ ಅವರ ಕೈಯಲ್ಲಿ ಕೊಡ್ತಾರೆ. ಇದನ್ನ ನೋಡಿದ ಸರಸ್ವತಿ ಅದರಲ್ಲಿ ಏನಿದೆ ಅಂತ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇದು ಯಾವ ಪೇಪರ್ ಅಂತಂದ್ರೆ ಆವಾಗ್ಲೇ ಒಬ್ರು ಗವರ್ಮೆಂಟ್ ಆಫೀಸರ್ ಇವರಿಗೆಲ್ಲರೂ ಓದ್ಲಿಕ್ಕೆ ಕೊಟ್ಟಿರ್ತಾರೆ. ಆದ್ರೆ ಅದನ್ನೆಲ್ಲ ಅವರು ಮಿಸ್ಯೂಸ್ ಮಾಡಿರ್ತಾರೆ. ಅದೇ ಪೇಪರ್ ಆಗಿರುತ್ತೆ. ಅದರಲ್ಲಿ ಕಾಲರ ರೋಗ ಯಾವ ತರ ಬರುತ್ತೆ, ಅದನ್ನ ಯಾವ ತರ ತಡೆಗಟ್ಟಬೇಕು ಅಂತ ಬರೆದಿರುತ್ತೆ. ಅದನ್ನೆಲ್ಲ ಓದಿ ಹೇಳ್ತಾಳೆ. ಇದನ್ನ ಕೇಳಿದ ಊರ್ ಜನರಿಗೆಲ್ಲ ಶಾಕ್ ಆಗುತ್ತೆ. ಇಲ್ಲಿ ಗಂಗಾಧರಿ ಹೇಳ್ತಾನೆ, ಇಷ್ಟು ದಿನ ಆ ಪೇಪರ್ ನಮ್ಮ ಸುತ್ತಮುತ್ತ ಇದ್ರು, ಅದನ್ನ ನಾವು ಯಾರು ಕೂಡ ಗಮನಿಸಿಲ್ಲ. ಆದ್ರೆ ಇವಾಗ ನನ್ನ ಮಗಳಿಂದಾಗಿ ಈ ವಿಷಯ ನಮಗೆ ಗೊತ್ತಾಯ್ತು. ಇನ್ ಮುಂದೆ ಆದ್ರೂ ನೀವೆಲ್ಲರೂ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಅದು ನಿಮ್ಮ ಮೂರ್ಖತನ ಅಂತ ಹೇಳ್ತಾನೆ. ಕಾಲರ ರೋಗಕ್ಕಿರುವ ಮದ್ದನ್ನ ಆ ಪ್ಯಾಂಪ್ಲೆಟ್ ಅಲ್ಲಿ ಬರೆದಿರೋ ಕಾರಣ ಅದನ್ನ ಟೀಚರ್ ಜೋರಾಗಿ ಓದಿ ಊರಿನ ಜನರ ಎಲ್ಲರಿಗೂ ಹೇಳಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಔಷಧಿಗಳನ್ನು ಕೂಡ ರೆಡಿ ಮಾಡಿ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಈ ವಿಷಯ ಗೊತ್ತಾಗಿ ಪಟೇಲ್ ಟೀಚರಿಗೆ ಹೊಡಲಿಕ್ಕೆ ಶುರು ಮಾಡ್ತಾರೆ. ಮತ್ತೆ ಇನ್ನೊಂದು ವಿಷಯವನ್ನು ಕೂಡ ಪ್ಲಾನ್ ಮಾಡ್ತಾರೆ. ಈ ಊರಿನಲ್ಲಿರುವ ಎಲ್ಲರಿಗೆ ಒಂದು ವಿಷಯವನ್ನ ಹೇಳ್ತಾರೆ. ನಾಳೆ ನಡೆಯುವ ಜಾತ್ರೆಯಲ್ಲಿ ಬಾಲಮ್ಮಗೆ ಕೊಡ್ಬೇಕಾಗಿರುವಂತಹ ಕುರಿ ಸಿಗ್ಲಿಲ್ಲ ಅಂದ್ರೆ ಅದ್ರ ಬದಲಾಗಿ ಯಾರಾದ್ರೂ ಒಬ್ಬರ ಪ್ರಾಣವನ್ನು ಕೊಡ್ಬೇಕು ಅಂತ, ಇದು ಬಾಲಮ್ಮ ಆಜ್ಞೆ ಅಂತ ಹೇಳ್ತಾರೆ. ಈ ವಿಷಯವನ್ನ ಕೇಳಿದ ಊರಿನ ಜನರು ತಮ್ಮೊಳಗಿನೇ ಮಾತಾಡ್ತಾ ಜಗಳವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಇಲ್ಲಿಗೆ ಗಂಗಾಧರಿ ಬರ್ತಾನೆ. ಅವನು ಹೇಳ್ತಾನೆ, ಬಾಲಮ್ಮ ಯಾವತ್ತು ಪ್ರಾಣವನ್ನ ಕೇಳೋದಿಲ್ಲ, ಪಾಟೀಲ್ ಎಲ್ಲ ಸುಳ್ಳು ಹೇಳ್ತಿದ್ದಾನೆ. ಇದನ್ನ ನಾನು ಅವತ್ತಿಂದ ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಆದ್ರೆ ನೀವು ಕೇಳ್ತಾ ಇಲ್ಲ. ಎಲ್ಲಾದ್ರೂ ನಾಳೆ ಪ್ರಾಣವನ್ನ ಕೊಡ್ಬೇಕು ಅಂತಂದ್ರೆ ನಾನು ನನ್ನ ಪ್ರಾಣವನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಗಂಗಾಧರಿ ಈ ಮಾತನ್ನು ಕೂಡ ಕೇಳಕ್ಕಾಗದೆ ಕೆಲವು ಜನರು ಅವನನ್ನ ಕಟ್ಟಿಯಾಗಿ ಅವನಿಗೆ ಹೊಡಿತಾರೆ. ಇಲ್ಲಿಗೆ ಸೀನು ಮತ್ತು ಬುಜ್ಜಮ್ಮ ಬಂದು ಗಂಗಾಧರಿನ ರಿಲೀಸ್ ಮಾಡಿ ಗಂಗಾಧರಿಯನ್ನ ಬೇರೆ ಕಡೆಗೆ ಕರ್ಕೊಂಡು ಬರ್ತಾನೆ ಸೀನು. ಆದ್ರೆ ಸೀನು ಇಲ್ಲಿ ಗಂಗಾಧರಿಗೆ ಮೋಸ ಮಾಡ್ತಾನೆ. ಗಂಗಾಧರಿಯನ್ನ ಪಟೇಲರ ಜನರಿಗೆ ಒಪ್ಪಿಸ್ತಾನೆ. ಯಾಕೆಂತಂದ್ರೆ ಗಂಗಾಧರಿ ಬುಜ್ಜಮ್ಮನ ಮದುವೆ ಆಗದ ಟೈಮ್ ಅಲ್ಲಿ ಇವರನ್ನ ಯಾವುದೇ ದೇವಸ್ಥಾನಕ್ಕೆ ಬಿಡ್ತಾ ಇದ್ದಿಲ್ಲ. ಅದು ಇವನಿಗೆ ಅವಮಾನವಾಗಿರುತ್ತೆ. ಆ ಕಾರಣಕ್ಕಾಗಿ ಈ ತರ ಒಂದು ಕೆಲಸವನ್ನ ಮಾಡಿರ್ತಾನೆ. ಅದು ಮಾತ್ರವಲ್ಲ, ಇವನು ಆತ್ಮಹತ್ಯೆ ಕೂಡ ಮಾಡ್ಕೊತಾನೆ. ಇದೇ ಟೈಮ್ ಅಲ್ಲಿ ಆಗಿರುತ್ತೆ ಪಟೇಲ್ ಇಲ್ಲಿಗೆ ಬಂದಿರೋದು. ಇದೇ ಸೀನ್ ಆಗಿರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನಾವು ನೋಡಿರೋದು. ಇಲ್ಲಿಗೆ ಸೀನ್ ಕಟ್ ಆಗಿ ಪ್ರೆಸೆಂಟ್ ನಲ್ಲಿ ತೋರಿಸ್ತಾರೆ. ಗಂಗಾಧರಿ ಓಡ್ತಾ 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 ಗಂಗಮ್ಮ ಜಲಪಾತದ ಹತ್ರ ಬರ್ತಾನೆ. ಹಾಗೆ ಮೇಲಿಂದ ಕೆಳಗೆ ಜಂಪ್ ಮಾಡ್ತಾನೆ ಕೂಡ. ಹಾಗೆ ಕೆಳಗೆ ಬಿದ್ದ ಇವನು ತುಂಬಾ ಕಷ್ಟಪಟ್ಟು ಈಜಾಡಿ ಕಾಳಿಕಮ್ಮದ ದೇವಸ್ಥಾನ ಹತ್ರ ಬರ್ತಾನೆ. ಇಲ್ಲಿ ತುಂಬಾ ಕುರಿಗಳು ಇರೋ ಕಾರಣ ಇವನಿಗೆ ಬಾಲಮ್ಮ ಕುರಿ ಯಾವ್ದು ಅಂತ ಗೊತ್ತಾಗ್ತಾ ಇರೋದಿಲ್ಲ. ಹಾಗೆ ಅದನ್ನ ಹುಡುಕಾಡ್ತಿರ್ತಾನೆ. ಈ ಕಡೆ ಬಾಲಮ್ಮ ಜಾತ್ರೆಗೆ ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ಊರಿನ ಜನರು ರೆಡಿ ಮಾಡಿರ್ತಾರೆ. ಹಾಗೆ ಇಲ್ಲಿಗೆ ಪಟೇಲ್ ಬಂದು ತನ್ನ ಮೈಯ ಮೇಲೆ ಬಾಲಮ್ಮ ಬಂದ್ರು ಅಂತ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಈ ಕಡೆ ಇವನಿಗೆ ಕಣ್ಣು ಸರಿಯಾಗಿ ಕಾಣಿಸದ ಕಾರಣ ಇವನಿಗೆ ತಮ್ಮ ಕುರಿ ಯಾವ್ದು ಅಂತ ಹುಡುಕಾಡ್ಲಿಕ್ಕೆ ಸರಿಯಾಗಿ ಆಗ್ತಾ ಇರೋದಿಲ್ಲ. ಅದೇ ಸಮಯದಲ್ಲಿ ಒಂದು ವಿಷಯ ಅವನಿಗೆ ನೆನಪಾಗುತ್ತೆ. ಅದೇನಂತಂದ್ರೆ ಬಾಲಮ್ಮ ಕುರಿಯ ಕಾಲಿಗೆ ತನ್ನ ಮಗಳು ಒಂದು ಬಟ್ಟೆಯನ್ನ ಕಟ್ಟಿರ್ತಾಳೆ. ಅದರ ಮೂಲಕ ಆದ್ರೂ ಕಂಡುಹಿಡಿಯೋಣ ಅಂತ. ಅದೇ ಸಮಯದಲ್ಲಿ ಇವನಿಗೆ ಬಾಲಮ್ಮ ಕುರಿ ಕೂಡ ಸಿಗತ್ತೆ. ಅದನ್ನ ತಗೊಂಡು ಇವನು ಊರಿನಲ್ಲಿರೋ ಬಾಲಮ್ಮ ದೇವಸ್ಥಾನದ ಹತ್ರ ಬರ್ತಿರ್ಬೇಕಾದ್ರೆ ಇಲ್ಲಿ ಪಟೇಲನ ಜನರು ಅವನನ್ನ ತಡಿತಾರೆ. ಇದೇ ಸಮಯದಲ್ಲಿ ಇಲ್ಲಿ ಎರಡು ವಿಷಯ ನಡೆಯುತ್ತೆ. ಒಂದು, ಬಾಲಮ್ಮ ಕುರಿಯನ್ನ ತಗೊಂಡ್ ಬರ್ತಿರ್ಬೇಕಾದ್ರೆ ಪಟೇಲನ ಜನರು ಗಂಗಾಧರಿಯ ಮೇಲೆ ಕತ್ತಿಯನ್ನ ಬೀಸಿರ್ತಾರೆ. ಆದ್ರೆ ಅದರಿಂದಾಗಿ ಬಾಲಮ್ಮ ಪಟೇಲ್ ಕುತ್ತಿಗೆ ತುಂಡಾಗಿ ಬಾಲಮ್ಮ ಪಟೇಲ್ ಸತ್ತು ಹೋಗುತ್ತೆ. ಈ ಕಡೆ ಪಟೇಲ್ ಸರಸ್ವತಿಯನ್ನ ಸಾಯಿಸ್ಬೇಕು ಅಂತ ಕತ್ತಿಯನ್ನ ಬೀಸ್ತಾನೆ. ಅದೇ ಸಮಯದಲ್ಲಿ ಇಲ್ಲಿ ಜೋರಾಗಿ ಗುಡುಗು ಬಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇಲ್ಲಿಂದ ಫ್ಲಾಶ್ ಬ್ಯಾಕ್ ನಲ್ಲಿ ಏನ್ ನಡೀತು ಅಂತ ನಮಗೆ ತೋರಿಸ್ತಾರೆ. ಗಂಗಾಧರಿಯನ್ನು ಇಲ್ಲಿಂದ ಬುಜ್ಜಮ್ಮನನ್ನ ಕರ್ಕೊಂಡು ಹೋದ್ಮೇಲೆ ಇಲ್ಲಿ ಬುಜ್ಜಮ್ಮ ಊರಿನ ಜನರಿಗೆ ಪಟೇಲನ ಬಗ್ಗೆ ಎಲ್ಲಾ ವಿಷಯವನ್ನ ತಿಳಿಸಿರ್ತಾಳೆ. ಇದೇ ಸಮಯದಲ್ಲಿ ಊರಿನ ಜನರಿಗೆ ಗೊತ್ತಾಗುತ್ತೆ ಪಟೇಲ್ ನಾಟಕವಾಡ್ತಿದ್ದಾನೆ ಅಂತ. ಹಾಗೆ ಊರಿನ ಜನರು ಎಲ್ಲ ಒಂದಾಗಿ ಪಟೇಲನಿಗೆ ಒಂದು ಟ್ರ್ಯಾಪ್ ಅನ್ನ ಸೆಟ್ ಮಾಡ್ತಾರೆ. ಪಟೇಲ ಸರಸ್ವತಿನ ಸಾಯಿಸ್ಲಿಕ್ಕೆ ನೋಡೋದು ಯಾಕೆ ಅಂತಂದ್ರೆ ಈ ಊರಿನಲ್ಲಿರೋ ಕೆಲ ವರ್ಗದ ಜನರಲ್ಲಿ ಮೊದಲನೇದಾಗಿ ಓದ್ಬೇಕು ಅಂತ ಅನ್ಕೊಂಡಿರೋಳು ಸರಸ್ವತಿ. ಆ ಕಾರಣಕ್ಕಾಗಿ ಬಾಲಮ್ಮನ ಹೆಸರಲ್ಲಿ ಅವರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿರ್ತಾನೆ. ಪಟೇಲ್ ಮೈ ಮೇಲೆ ಬಾಲಮ್ಮ ಬಂದ್ರು ಅಂತ ಹೇಳಿ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಚಾಟಿಯಿಂದ ಓಡ್ಕೊಳ್ತಾನೆ ಕೂಡ. ಊರಿನ ಜನರು ಆ ಚಾಟಿಯಲ್ಲಿ ಮೊಲೆಯನ್ನು ಕೂಡ ಸೆಟ್ ಮಾಡಿರ್ತಾರೆ. ಹಾಗೆ ಅವನು ಓಡ್ಕೊಳ್ಬೇಕಾದ್ರೆ ಇವನ ಬೆನ್ನಿಗೆ ಗಾಯ ಆಗಿ ಅದರಿಂದ ರಕ್ತ ಬರ್ಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಅದರಿಂದ ಅವನಿಗೆ ನೋವಾಗ್ತದೆ ಕೂಡ. ಆದ್ರೆ ಅವನು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ. ಯಾಕೆಂತಂದ್ರೆ ಬಾಲಮ್ಮ ಮೈ ಮೇಲೆ ಬಂದ ಮೇಲೆ ನೋವನ್ನ ತಡ್ಕೊಳ್ಳುವ ಶಕ್ತಿ ಅವರಿಗೆ ಇರುತ್ತೆ. ಇಲ್ಲಿ ಪಟೇಲ್ಗೆ ನೋವಾದ್ರೂ ಕೂಡ ಅವನು ಯಾವುದೇ ತರದ ರಿಯಾಕ್ಟ್ ಮಾಡ್ತಾ ಇರೋದಿಲ್ಲ. ಅದು ಮಾತ್ರ ಅಲ್ಲ, ಪಟೇಲ್ನ ಮುಖಕ್ಕೆ ಕುಂಕುಮದ ಬದಲು ಖಾರ ಪುಡಿಯನ್ನ ಏರಿಸ್ತಾರೆ. ಇದರಿಂದ ಉರಿ ತಳಲಾರದೆ ಇವನು ಜೋರಾಗಿ ಕಿರ್ಚ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಅಲ್ಲಿರೋ ನೀರನ್ನು ಕೂಡ ತನ್ನ ಮೈ ಮೇಲೆ ಸುರ್ಕೋತಾನೆ. ಇದನ್ನೆಲ್ಲ ಸಾಯಿಸ್ಕೊಂಡು ಕೋಪಗೊಂಡ ಪಟೇಲ್ ಸರಸ್ವತಿನ ಹೇಗಾದ್ರೂ ಸಾಯಿಸ್ಬೇಕು ಅಂತ ನೋಡ್ತಿರ್ತಾನೆ. ಇದೇ ಸಮಯದಲ್ಲಿ ಆಗಿರುತ್ತೆ ಗಂಗಾಧರಿ ಬಾಲಮ್ಮ ಕುರಿಯನ್ನ ಈ ದೇವಸ್ಥಾನದ
ಆಶ್ರಮದ ಹತ್ರ ತಗೊಬಂದಿರೋದು. ಇದೇ ಸಮಯದಲ್ಲಿ ಪಟೇಲ್ನ ಜನರು ಅವನ ಮೇಲೆ ಕತ್ತಿಯನ್ನ ಬೀಸಬೇಕಾದ್ರೆ ಗಂಗಾಧರಿಯ ಕೈಯಲ್ಲಿದ್ದ ಬಾಲಮ್ಮ ಪಟೇಲ್ನ ತಲೆ ತುಂಡಾಗೋದು. ಇಲ್ಲಿ ಇವನು ಸರಸ್ವತಿಯನ್ನ ಸಾಯಿಸ್ಬೇಕು ಅಂತ ಕತ್ತಿಯನ್ನ ಬೀಸಬೇಕಾದ್ರೆ ಇದೇ ಸಮಯದಲ್ಲಿ ಆಗಿರುತ್ತೆ ಜೋರು ಗುಡುಗು ಹೊಡಿಲಿಕ್ಕೆ ಸ್ಟಾರ್ಟ್ ಆಗಿರೋದು. ಅದರಿಂದ ಬಂದಿರುವಂತಹ ಒಂದು ಮಿಂಚು ಪಟೇಲ್ನ ಪಕ್ಕದಲ್ಲಿರುವಂತಹ ಒಂದು ಮರದ ಮೇಲೆ ಬೀಳುತ್ತೆ. ಆ ಮರದಲ್ಲಿದ್ದಂತಹ ಒಂದು ಚಿಕ್ಕ ತ್ರಿಶೂಲ ಪಟೇಲ್ನ ಕುತ್ತಿಗೆಗೆ ಹೋಗಿ ಚುಚ್ಚುತ್ತೆ. ಇದರಿಂದ ಪಟೇಲ್ಗೆ ಗಂಭೀರವಾದ ಗಾಯ ಕೂಡ ಆಗುತ್ತೆ. ಹಾಗೆ ಅನ್ಕಾನ್ಶಿಯಸ್ ಆಗಿ ನೆಲದ ಮೇಲೆ ಬೀಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮುಂದಿನ ಸೀನ್ ನಲ್ಲಿ ಗಂಗಾಧರಿಯನ್ನು ತೋರಿಸ್ತಾರೆ. ಇವನು ಫುಲ್ ಆಗಿ ಇವನ ದೃಷ್ಟಿಯನ್ನ ಕಳೆದುಕೊಂಡಿರ್ತಾನೆ. ಹಾಗೆ ಗಂಗಾಧರಿ ಅವಳ ಮಗಳನ್ನ ಸ್ಕೂಲಿಗೆ ಕೂಡ ಸೇರಿಸಿರ್ತಾನೆ. ಈ ಸ್ಕೂಲ್ ಅಲ್ಲಿ ಪಟೇಲ್ರ ಮಕ್ಕಳು ಹಾಗೂ ಕೆಲ ವರ್ಗದ ಮಕ್ಕಳು ಎಲ್ಲರೂ ಜೊತೆಗೆ ಇರ್ತಾರೆ. ಇಲ್ಲಿ ಒಂದು ಸ್ಟ್ರಕ್ಚರ್ ನಲ್ಲಿ ಪಟೇಲ್ ಕೂಡ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಎಲ್ಲರ ಜೊತೆಗೆ ಇರೋದನ್ನ ನೋಡಿ ಇವಾಗ್ಲೂ ಅವನಿಗೆ ಕೋಪ ಬರ್ತಾ ಇರುತ್ತೆ. ಹಾಗೆ ಗಂಗಾಧರಿ ಸ್ಕೂಲ್ ಒಳಗೆಯಿಂದ ಹೊರಗಡೆ ಬರ್ಬೇಕಾದ್ರೆ ಊರಿನ ಜನರು ಇವನನ್ನ ಒಳ್ಳೆ ರೀತಿಯಲ್ಲಿ ನೋಡ್ಲಿಕ್ಕೆ ಶುರು ಮಾಡಿರ್ತಾರೆ. ಯಾಕೆಂದ್ರೆ ಇವಾಗ ಎಲ್ರು ಒಟ್ಟಿಗೆ ಕೂತು ಕರೀಲಿಕ್ಕೆ ಕಾರಣ ಇವನೇ ಆಗಿರ್ತಾನೆ. ಹಾಗೆ ಗಂಗಾಧರಿ ಮತ್ತು ಬುಜ್ಜಮ್ಮ ಈ ಸ್ಕೂಲಿಂದ ಹಾಗೆ ಹೊರಗಡೆ ಬರ್ತಿದ್ದ ಹಾಗೇನೆ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.